ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 7ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಪಾಡ್ಯ ಅಂದರೆ ಪ್ರತಿಪತ್, ಇದು ಮೊದಲನೇ ದಿವಸದ ತಿಥಿ. ಇದು ಈ ದಿನ ಅಪರಾಹ್ನ 4:43 ಇರಲಿದೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ರಾತ್ರಿ 8:10 ಇರಲಿದೆ. ನಂತರ ಆರ್ದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕಿಂಸ್ತುಗ್ನ. ಇದು ಈ ದಿನ ಪ್ರಾತಃ ಕಾಲ 5:24 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ, ದಿಕ್ಶೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕೂಡ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:47 ಮಧ್ಯಾಹ್ನ 12:23 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 9:11 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:35 ಸಂಜೆ 5:11 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:09 ಬೆಳಿಗ್ಗೆ 9:05 ಹಾಗೆ ಮಧ್ಯಾಹ್ನ 12:47 ಮಧ್ಯಾಹ್ನ 1:43 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7:01 ರಾತ್ರಿ 8:28 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:42. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ, ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಉತ್ತಮವಾದಂಥ ದಿನ. ಅದರಲ್ಲೂ ಪ್ರಣಯಕ್ಕೆ, ಮನರಂಜನೆಗೆ ತುಂಬ ಅನುಕೂಲ ಇರುವಂಥ ದಿನ. ಹಾಗೆ ಒಂದು ವಾಹನ ಆಗಲಿ, ಮನೆ ಆಗಲಿ, ದ್ರವ್ಯವಾಗಲಿ, ಕಲೆ ಆಗಲಿ, ಹಾಗೆ ವಿಶೇಷವಾಗಿ ವಿವಾಹ ಮತ್ತು ಫಲವತ್ತತೆ, ಇದಕ್ಕೆ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಜೀವನದಲ್ಲಿ ಈ ದಿನ ತುಂಬ ಸಂತೋಷವನ್ನು ಅನುಭವಿಸುವಂಥ ಹಲವಾರು ಸನ್ನಿವೇಶಗಳು ಇರುತ್ತೆ. ತುಂಬ ಅನುಕೂಲತೆಗಳು ಇರುವಂಥ ದಿನ ಇದು. ಹಾಗೆ
ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 36 ನಿಮಿಷದಿಂದ ಸಂಜೆ 6 ಗಂಟೆ 40 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರ ತುಂಬ ಪ್ರಗತಿದಾಯಕವಾಗಿರುತ್ತೆ. ಇನ್ನು ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮಗೆ ಅನುಕೂಲಕರವಾದಂಥ ಒಂದು ಸನ್ನಿವೇಶ ಇರುತ್ತೆ. ಹಾಗಾಗಿ ಈ ದಿನ ಇರುವಂಥ ಶನಿಹೋರದ ಸಮಯ ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 32 ನಿಮಿಷದಿಂದ ಸಂಜೆ 5 ಗಂಟೆ 36 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಇಲ್ಲಿ ಮಾರಾಟ ಮಾಡುವಂಥದ್ದಾಗಲಿ ಖರೀದಿ ಮಾಡುವಂಥ ವ್ಯಕ್ತಿಗಳಿಗಾಗಲಿ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಇರುವಂಥ ಚಂದ್ರಹೋರದ ಸಮಯ ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆ 4 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 32 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಕೆಲಸಗಳನ್ನು ಈ ದಿನ ಇರುವಂಥ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ರವಿ ಹೋರದಲ್ಲಿ ನೀವು ಪ್ರಾರಂಭ ಮಾಡಬೇಡಿ. ಜೊತೆಗೆ ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ, ರಾಜಕಾರಣಿಗಳನ್ನು ಭೇಟಿ ಮಾಡಿ ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ವಿಚಾರವನ್ನಾಗಲಿ ಆದಷ್ಟು ಈ ದಿನ ರವಿ ಹೋರದಲ್ಲಿ ಮಾಡಬೇಡಿ. ಇನ್ನು ಯಾವುದೇ ರೀತಿಯ ಬಿಲ್ಗಳಿಗೆ ಸಂಬಂಧಪಟ್ಟಂತೆ, ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆಗಳೇನೇ ಇದ್ರೂ ಕೂಡ ಅದನ್ನು ಈ ದಿನ ಇರುವಂಥ ರವಿ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 4 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 53 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 36 ನಿಮಿಷದಿಂದ ರಾತ್ರಿ 8 ಗಂಟೆ 32 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ಅನುಸರಣೆ ಮಾಡಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. 100ಕ್ಕೆ 100ರಷ್ಟು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಜ್ಯೇಷ್ಠ ಮಾಸ ಆರಂಭ ಆಗ್ತಾ ಇರುವಂಥ ದಿನ. ಅದರಲ್ಲೂ ಈ ದಿನ ಕರವೀರ ವ್ರತವನ್ನು ಆಚರಣೆ ಮಾಡುವಂಥ ದಿನ. ಹಾಗೆ ಈ ದಿನ ರಾತ್ರಿಯ ಸಮಯಕ್ಕೆ ಬಿದಿಗೆಯ ತಿಥಿ ಆರಂಭ ಆಗೋದ್ರಿಂದ ಚಂದ್ರ ದರ್ಶನ ಮಾಡುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥದ್ದು. ಹಾಗೆ ಈ ದಿನ ಶುಕ್ರವಾರ ಆದ್ದರಿಂದ ಈ ಶುಕ್ರನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದರಲ್ಲೂ ನಮಗೆ ಬರ್ತಾ ಇರುವಂತಹ ಸಾಕಷ್ಟು ಪ್ರಶ್ನೆಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳು ಬರುವಂಥದ್ದು ವಿವಾಹದ ಸಂಬಂಧವಾಗಿ. ವಿವಾಹ ತಡ ಆಗ್ತಾ ಇದೆ, ವಿವಾಹ ಯಾವುದೋ ಕಾರಣದಿಂದ ಮುರಿದು ಬೀಳ್ತಾ ಇದೆ, ಇನ್ನು ವಿವಾಹ ಆಗಿರುವಂಥವರಲ್ಲಿ ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಕಡಿಮೆ ಆಗ್ತಾ ಇದೆ. ಈ ರೀತಿಯ ಸಮಸ್ಯೆಗಳನ್ನು ನಮ್ಮ ವೀಕ್ಷಕ ಬಂಧುಗಳು ಎದುರಿಸ್ತಾ ಇರ್ತಾರೆ. ಹಾಗಾಗಿ ಮದುವೆಯ ನಂತರ ಯಾವ ಸಂಯೋಜನೆಗಳು ಅದೃಷ್ಟವನ್ನು ತರುತ್ತೆ ಅನ್ನುವಂಥ ವಿಚಾರವನ್ನು ಮೊದಲು ತಿಳ್ಕೊಳ್ಬೇಕು. ಹಾಗೆ ಈ ವಿವಾಹದ ಸಂದರ್ಭದಲ್ಲಿ ವಧು ವರ ಇಬ್ಬರ ಜಾತಕಗಳನ್ನು ಕೂಡ ನಾವು ಹೊಂದಾಣಿಕೆ ಮಾಡಬೇಕು. ಹೊಂದಾಣಿಕೆ ಇದ್ದರೆ ಮಾತ್ರ ಆ ವಿವಾಹ ಸಿಂಧುವಾಗುತ್ತೆ. ಜೊತೆಗೆ ಅವರಿಗೆ ಸಮಸ್ಯೆಗಳು ಕಡಿಮೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳೇ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಈ ಪ್ರೇಮ ವಿವಾಹದಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಜಾತಕದಲ್ಲಿ 7ನೇ ಮನೆ ಏನಿದೆ ಇದು ಕಳತ್ರ ಸ್ಥಾನ. ಇದು ಪಾಲುದಾರಿಕೆಗೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಮದುವೆಗೆ ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ಮನೆ ಇದು. ಹಾಗಾಗಿ ಪುರುಷರಿಗೆ ಮದುವೆಯ ಪ್ರಧಾನ ಕಾರಕ ಶುಕ್ರನಾಗಿರ್ತಾನೆ, ಇನ್ನು ಸ್ತ್ರೀಯರಿಗೆ ವಿವಾಹದ ಪ್ರಧಾನ ಕಾರಕ ಕುಜನಾಗಿರ್ತಾನೆ. ಹಾಗಾಗಿ ಶುಕ್ರ ಮತ್ತು ಕುಜ ಇವರಿಬ್ಬರನ್ನು ಕೂಡ ನಾವು ವಿಶೇಷವಾಗಿ ಪರಿಗಣಿಸಬೇಕಾಗತ್ತೆ. ಇಲ್ಲಿ 9ನೇ ಮನೆಯಲ್ಲಿ 7ನೇ
ಅಧಿಪತಿ ಮದುವೆಯ ನಂತರ ಅದೃಷ್ಟವನ್ನು ತೋರಿಸ್ತಾನೆ. ಹಾಗಾಗಿ 9ನೇ ಮನೆ ಭಾಗ್ಯಸ್ಥಾನ, ಇದು ಕೂಡ ಬಹಳ ಮುಖ್ಯವಾಗಿ ಪರಿಗಣಿಸಬೇಕಾಗಿರುವಂಥದ್ದು. ಇನ್ನು 5ನೇ ಮನೆ ಪೂರ್ವ ಪುಣ್ಯಸ್ಥಾನ, ಅದು ಸಂತಾನ ಸ್ಥಾನ. ಇಲ್ಲಿ 7ನೇ ಮನೆ ಅಧಿಪತಿ ಏನಾದರೂ ಇದ್ದರೆ ಮದುವೆಯ ನಂತರ ಅದೃಷ್ಟ ಬರುತ್ತೆ, ಸಂತೋಷ ಇರುತ್ತೆ, ಮತ್ತು ಪ್ರೀತಿಯನ್ನು ತೋರಿಸುವಂಥ ಮನೆ ಇದು. ಹಾಗಾಗಿ ಪ್ರೇಮ ವಿವಾಹವನ್ನು ಏರ್ಪಡಿಸುವಂಥ ಸಂದರ್ಭಗಳು ಕೂಡ ಈ 5 ಮತ್ತು 7ನೇ ಮನೆಯ ಅಧಿಪತಿಯ ಸಂಯೋಗದಲ್ಲಿರುತ್ತೆ. ಇನ್ನು 7ನೇ ಮನೆಯಲ್ಲಿ 9ನೇ ಮನೆಯ ಅಧಿಪತಿ ಇದ್ದರೆ ಮದುವೆಯ ನಂತರ ಅದೃಷ್ಟದ ಬೆಳವಣಿಗೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಕುಟುಂಬದಲ್ಲಿ ಮಾಡುವಂಥ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳು, ವ್ಯಾಪಾರ, ಸ್ವಂತ ಬಿಸ್ನೆಸ್ ಇರಲಿ, ಉದ್ಯೋಗ ಇರಲಿ, ಬಹಳ ಚೆನ್ನಾಗಿ ನಡೀತಾ ಇರುತ್ತೆ. ಇದು ಬೆಳವಣಿಗೆಯನ್ನು ತೋರಿಸುವಂಥ ಒಂದು ಮನೆ. ಇನ್ನು 7ನೇ ಮನೆಯಲ್ಲಿ 5ನೇ ಮನೆಯ ಅಧಿಪತಿ ಏನಾದರೂ ಇದ್ದರೆ ಅಲ್ಲಿ ಪ್ರೀತಿ ಹೆಚ್ಚಾಗಿರುತ್ತೆ, ಹೊಂದಾಣಿಕೆ ಚೆನ್ನಾಗಿರುತ್ತೆ, ಅದೃಷ್ಟ ಇರುತ್ತೆ, ಅದೃಷ್ಟದ ಸಂಗಾತಿಯನ್ನು ಇದು ತೋರಿಸುತ್ತೆ. ಇನ್ನು 5 ಮತ್ತು 7ನೇ ಮನೆಯ ಅಧಿಪತಿಗಳ ನಡುವೆ ಇರುವಂಥ ವಿನಿಮಯ ಏನಿದೆ, ಇದು ಮದುವೆಯ ನಂತರ ಪ್ರಬಲ ಅದೃಷ್ಟವನ್ನು ತಂದುಕೊಡುವಂಥದ್ದು, ಒಂದು ರೀತಿಯಲ್ಲಿ ರಾಜಯೋಗವನ್ನು ಇದು ತೋರಿಸುತ್ತೆ. ಹಾಗೆ 7ನೇ ಮತ್ತು 9ನೇ ಮನೆಯ ಅಧಿಪತಿಗಳ ನಡುವೆ ಇರುವಂಥ ವಿನಿಮಯ ಏನಿದೆ, ಇದು ಆ ಕುಟುಂಬದಲ್ಲಿ ಒಂದು ಧಾರ್ಮಿಕತೆಯನ್ನು ತೋರಿಸುತ್ತೆ, ಅದೃಷ್ಟದ ಸಂಗಾತಿಯನ್ನು ತೋರಿಸುತ್ತೆ, ಮತ್ತು ಪ್ರಸಿದ್ಧ ವ್ಯಕ್ತಿಗಳಾಗ್ತಾರೆ ಅನ್ನುವಂಥ ವಿಚಾರ ಕೂಡ ಇಲ್ಲಿರುತ್ತೆ. ಹಾಗಾಗಿ ಮದುವೆಯ ನಂತರ ಅವರು ರಾಜಯೋಗವನ್ನು ಅನುಭವಿಸುವಂಥ ಪತಿ ಪತ್ನಿಗಳಾಗಿರ್ತಾರೆ. ಇನ್ನು 9ನೇ ಮನೆಯಲ್ಲಿ ಶುಕ್ರ ಮದುವೆಯ ನಂತರ ಅದೃಷ್ಟವನ್ನು ತರುವಂಥವನು, ಅದೃಷ್ಟಕ್ಕೆ ಉತ್ತಮ ಸಂಕೇತವಾಗಿರುವಂಥದ್ದು ಈ ಶುಕ್ರ. ಹಾಗಾಗಿ ವಿಶೇಷವಾಗಿ ಪುರುಷರ ವಿಚಾರದಲ್ಲಿ. ಇನ್ನು 5ನೇ ಮನೆಯಲ್ಲಿ ಶುಕ್ರ ಮದುವೆಯ ನಂತರ ಅದೃಷ್ಟದ ಸೂಚಕನಾಗಿರ್ತಾನೆ. 11ನೇ ಮನೆಯಲ್ಲಿ ಶುಕ್ರ ಪತ್ನಿ ಅಥವಾ ಹೆಂಡತಿಯ ಮೂಲಕ ಲಾಭವನ್ನು ತೋರಿಸುವಂಥವನು, ಮತ್ತು ಪತ್ನಿಯಿಂದ ಅವನಿಗೆ ವಿಶೇಷವಾದಂತಹ ಸ್ಥಿರಾಸ್ತಿಗಳು ಸಿಕ್ಕುವಂಥದ್ದು ಕೂಡ ಇದೆ. ವೃತ್ತಿಯಲ್ಲಿ ಬೆಂಬಲ ಇರುತ್ತೆ, ಮತ್ತು ಪತ್ನಿಯ ಕಡೆಯವರಿಂದ ವಿಶೇಷವಾಗಿ ಸಹಾಯ ಆಗ್ತಾ ಇರುತ್ತೆ. ಇನ್ನು 11ನೇ ಮನೆಯಲ್ಲಿ 7ನೇ ಮನೆಯ ಅಧಿಪತಿ ಮದುವೆಯ ನಂತರ ಹೆಚ್ಚು ಲಾಭಗಳನ್ನು ತಂದುಕೊಡ್ತಾನೆ. ಹಾಗೆ ಯಾವುದೇ ರೀತಿಯ ಆಸೆಗಳಿರಲಿ, ಆಕಾಂಕ್ಷೆಗಳಿರಲಿ, ಅದನ್ನು ಈಡೇರಿಸುವಂಥದ್ದನ್ನು ಇದು ತಂದುಕೊಡುತ್ತೆ. ಇನ್ನು 7ನೇ ಮನೆಯಲ್ಲಿ 11ನೇ ಅಧಿಪತಿ ಶ್ರೀಮಂತಿಕೆಯನ್ನು, ಅದೃಷ್ಟದ ಸಂಗಾತಿಯನ್ನು ತೋರಿಸ್ತಾನೆ. ಒಂದು ವೇಳೆ ಈ ಧನಸ್ಥಾನವಾದಂತಹ 2ನೇ ಮನೆಯಲ್ಲಿ 7ನೇ ಮನೆಯ ಅಧಿಪತಿ ಮದುವೆಯ ನಂತರ ಸಂಪತ್ತನ್ನು ಮತ್ತು ಲಾಭವನ್ನು ತೋರಿಸ್ತಾನೆ. ಹಾಗಾಗಿ ಈ 7ನೇ ಮನೆಯ ಅಧಿಪತಿ ಕಳತ್ರ ಕಾರಕ ಯಾರಿದ್ದಾನೆ, ಇವನು ಬಹಳ ವಿಶೇಷವಾಗಿ ಧನಸ್ಥಾನದಲ್ಲಿದ್ದಾಗ ಹೆಚ್ಚಿನ ಹಣಕಾಸಿನ ವ್ಯವಸ್ಥೆಗಳು, ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಇನ್ನು 1ನೇ ಮನೆಯಲ್ಲಿ ಗುರು ಬುದ್ಧಿವಂತಿಕೆಯನ್ನು, ಅದೃಷ್ಟವನ್ನು, ಹಾಗೆ ಶ್ರೀಮಂತ ಸಂಗಾತಿಯನ್ನು ವಿಶೇಷವಾಗಿ ಸ್ತ್ರೀಯರಿಗೆ ತೋರಿಸ್ತಾನೆ. ಹಾಗಾಗಿ ಸ್ತ್ರೀಯರು ಶ್ರೀಮಂತರನ್ನ ಮದುವೆ ಆಗುವಂಥದ್ದು ಈ ಒಂದು ಕಾಂಬಿನೇಷನ್ನಲ್ಲಿ. ಇನ್ನು 5ನೇ ಮನೆಯಲ್ಲಿ ಗುರು ವಿಶೇಷವಾಗಿ ಮಹಿಳೆಯರಿಗೆ ಅದೃಷ್ಟ ಮತ್ತು ಪ್ರೀತಿಯ ಸಂಗಾತಿಯನ್ನು ತೋರಿಸುವಂಥವನು. 9ನೇ ಮನೆಯಲ್ಲಿ ಗುರು ಬುದ್ಧಿವಂತಿಕೆಯನ್ನು, ಹಾಗೆ ಧಾರ್ಮಿಕತೆಯನ್ನು ಹೆಚ್ಚಾಗಿ ಹೊಂದಿರುವಂಥ ಸಂಗಾತಿಯನ್ನು ತೋರಿಸ್ತಾನೆ. ಇನ್ನು 11ನೇ ಮನೆಯಲ್ಲಿ ಗುರು ಶ್ರೀಮಂತಿಕೆಯನ್ನು, ಸ್ನೇಹಪರವಾಗಿರುವಂಥ ವ್ಯಕ್ತಿಯನ್ನು, ಹಾಗೆ ಅದೃಷ್ಟವನ್ನು ತೋರಿಸುವಂಥವನು. ಹಾಗಾಗಿ ಬಹಳ ವಿಶೇಷವಾಗಿ ಈ ಶುಕ್ರ ಇರುವಂಥ ಮನೆ, ಹಾಗೆ ಈ ಗುರು ಇರುವಂಥ ಮನೆಯನ್ನು ನಾವು ಪರಿಗಣಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ರವಿ, ಬುಧ, ಗುರು ಗ್ರಹಗಳಿಗೆ ಗಳಿಸುವುದರಲ್ಲಿ ಆಸಕ್ತಿ ತುಂಬ ಇರುತ್ತೆ. ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥ ಆಸೆ ಅವ್ರಿಗಿರುತ್ತೆ. ಇನ್ನು ಚಂದ್ರ ಮತ್ತು ಶುಕ್ರ ಈ ಗ್ರಹಗಳು ಅನುಭವಿಸುವುದರಲ್ಲಿ ಆಸಕ್ತಿ, ಅಂದರೆ ಇದ್ದುದನ್ನೇ ಗರಿಷ್ಠವಾಗಿ ಹೇಗೆ ಅನುಭವಿಸ್ಬೋದು, ಹೇಗೆ ಎಂಜಾಯ್ ಮಾಡ್ಬೋದು ಅನ್ನುವಂಥದ್ದನ್ನು ಈ ಗ್ರಹಗಳು ಸೂಚಿಸುತ್ತೆ. ಇನ್ನು ಶನಿ ಮತ್ತು ಕುಜ ಗ್ರಹಗಳಿಗೆ ರಕ್ಷಣೆ ಮಾಡೋದರಲ್ಲಿ ಆಸಕ್ತಿ. ಹಾಗಾಗಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂಥದ್ದು, ಹಾಗೆ ತಮ್ಮ ಆಸ್ತಿ ಪಾಸ್ತಿಯನ್ನು, ಹಾಗೆ ತಮ್ಮವರನ್ನು ಅನ್ನುವಂಥ ಯಾವುದೇ ಬಂಧು ಬಳಗದವರನ್ನು ಇವರು ತುಂಬ ರಕ್ಷಣೆ ಮಾಡಿಕೊಳ್ಳೋದ್ರಲ್ಲೇ ಹೆಚ್ಚು ಸಮಯವನ್ನು ಕಳೀತಾರೆ. ಅದಕ್ಕಾಗಿಯೇ ಅವರು ಜೀವನವನ್ನು ಮುಡಿಪಾಗಿ ಇಡುವಂಥ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ಒಂದು ಸಾಂಸಾರಿಕ ಬದುಕಿನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಾಗಿರಲಿ, ತುಂಬ ಅದೃಷ್ಟವಂತರಾಗಿ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಉತ್ತಮ ಸಂಬಂಧವನ್ನು ಇಟ್ಕೊಂಡಿರಲಿ, ಅಥವಾ ಯಾವುದೋ ಕಾರಣಾಂತರಗಳಿಂದ ವೈಮನಸ್ಸು ಉಂಟಾಗಿ ಭಿನ್ನಾಭಿಪ್ರಾಯಗಳು ಬಂದು ದೂರ ದೂರ ಆಗುವಂತಹ ಪ್ರಸಂಗಗಳು ಇರಲಿ, ಅದಕ್ಕೆ ನಿಮ್ಮ ಜಾತಕದಲ್ಲಿರುವಂತಹ ಗ್ರಹಗಳ ಮುಖ್ಯ ಕಾರಣವಾಗುತ್ತೆ. ಅದಕ್ಕೆ ತಕ್ಕಂತಹ ಒಂದು ಪರಿಹಾರವನ್ನು ಅನುಸರಣೆ ಮಾಡಿ ಈ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ತಾರೆ. ಹಾಗಾಗಿನೇ ಜಾತಕದ ವಿಚಾರ ಆಗಲಿ,
ಗ್ರಹಗತಿಗಳ ವಿಚಾರ ಆಗಲಿ, ಜ್ಯೋತಿಷ್ಯದ ವಿಚಾರ ಆಗಲಿ ನಂಬಿಕೆಗೆ ಬಿಟ್ಟಂತಹ ವಿಚಾರ. ಇದರಲ್ಲಿ ನಿಮಗೆ ನಂಬಿಕೆ ಇದ್ದರೆ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮೇಷರಾಶಿಗೆ ಕುಜನ ಪ್ರವೇಶ ಆಗಿರುವಂಥದ್ದು, ಅಂದರೆ ತನ್ನ ಸ್ವಂತ ಮನೆಗೆ ಕುಜ ಬಂದಿದ್ದಾನೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹ ಕೂಡ ತನ್ನ ರಾಶಿಯನ್ನು ನಿಯಮಿತ ಮಧ್ಯಂತರದಲ್ಲಿ ಬದಲಾಯಿಸ್ತಾ ಇರುತ್ತೆ. ಈ ಗ್ರಹಗಳ ಕಕ್ಷೆ ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತಂದರೆ ಕೆಲವು ರಾಶಿಯವರಿಗೆ ದುರಾದೃಷ್ಟವನ್ನು ತರುತ್ತೆ. ಹಾಗಾಗಿ ಈ ಕುಜನ ಪ್ರವೇಶ ಏನಿದೆ ಇದು ಕೆಲವು ರಾಶಿಯವರಿಗೆ ಮಂಗಳಕರವಾದಂಥ ಯೋಗವನ್ನು ತರ್ತಾ ಇದೆ. ಅದರಲ್ಲೂ ಈ ಜೂನ್ ತಿಂಗಳಲ್ಲಿ ಕೆಲವು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರುವಂಥ ವಿಚಾರ ತಮಗೆ ಗೊತ್ತಿದೆ. ಈಗಾಗಲೇ ಜೂನ್ 1ನೇ ತಾರೀಕು ಮೇಷರಾಶಿಗೆ ಕುಜನ ಪ್ರವೇಶ ಆಗಿದೆ. ಇನ್ನು ಜೂನ್ 12ನೇ ತಾರೀಕು ಮಿಥುನ ರಾಶಿಗೆ ಶುಕ್ರನ ಪ್ರವೇಶ ಆಗುತ್ತೆ. ಜೂನ್ 14ನೇ ತಾರೀಕು ಮಿಥುನ ರಾಶಿಗೆ ರವಿ, ಹಾಗೆ ಅದೇ ದಿನ ಅಂದರೆ ಜೂನ್ 14ನೇ ತಾರೀಕೆ ಮಿಥುನ ರಾಶಿಗೆ ಬುಧನ ಪ್ರವೇಶ ಆಗ್ತಾ ಇರುವಂಥದ್ದು. ಇನ್ನು 29ನೇ ತಾರೀಕು ಜೂನ್ ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶ ಆಗ್ತಾ ಇದೆ. ಹಾಗಾಗಿ ಪ್ರಮುಖವಾದಂತಹ ಗ್ರಹಗಳು ಈ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತಾ ಇರೋದರಿಂದ ಕೆಲವೊಂದು ರಾಶಿಯವರಿಗೂ ಕೂಡ ಬದಲಾವಣೆಗಳು ಆಗುತ್ತೆ. ಹಾಗಾಗಿ ಈ ಕುಜನ ಪ್ರವೇಶ ಯಾವ ಯಾವ ರಾಶಿಯವರಿಗೆ ಯಾವ ಫಲಗಳನ್ನು ತರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಇಲ್ಲಿ ಮೇಷರಾಶಿಗೆ ಅಧಿಪತಿ ಕುಜನೇ. ಹಾಗಾಗಿ ಮಂಗಳನ ರಾಶಿ ಅಂತ ಹೇಳೇ ಕರೆಯಲ್ಪಡುವಂತಹ ಮೇಷರಾಶಿಗೆ ಕುಜ ಗ್ರಹ ಪ್ರವೇಶ ಮಾಡ್ತಾ ಇರುವಂಥದ್ದು. ಅದರಲ್ಲೂ 3 ರಾಶಿಯವರು ಶುಭ ಫಲಗಳನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಡೀತಾ ಇರುವಂಥ ವಿದ್ಯಮಾನ. ಇಲ್ಲಿ ಎಲ್ಲ ಸಮಯದಲ್ಲೂ ಕೂಡ ಎಲ್ಲದರಲ್ಲೂ ಗೆಲುವನ್ನು ಸಾಧಿಸುವಂಥ ಒಂದು ಸನ್ನಿವೇಶ ಮೇಷರಾಶಿಯವರಿಗೆ ಒದಗಿ ಬರುತ್ತೆ. ಹಾಗೆ ಸಂಪತ್ತನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ, ಹಾಗೆ ನೀವು ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲಿಕ್ಕೂ ಕೂಡ ಇದು ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇದೆ. ಹಾಗಾಗಿ ಮೇಷರಾಶಿಯವರು ಯಾವುದೇ ರೀತಿಯಲ್ಲಿ ಪ್ರಮುಖವಾದ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗಿದ್ದರೆ ಈ ಸಂದರ್ಭವನ್ನು ನೀವು ಉಪಯೋಗಿಸ್ಕೊಳ್ಬೋದು. ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜನಿಂದಲೇ ಕೆಲವೊಮ್ಮೆ ನಿಮಗೆ ಕಿರಿಕಿರಿಗಳು ಉಂಟಾಗಿರ್ಬೋದು. ಕೆಲವೊಮ್ಮೆ ಕೆಲವು ವಿಚಾರಗಳಲ್ಲಿ ಕೋಪ ಜಾಸ್ತಿ ಆಗಿರ್ಬೋದು, ಆತುರದ ನಿರ್ಧಾರಗಳನ್ನು ಕೈಗೊಂಡಿರ್ಬೋದು. ಇದರಿಂದ ನಿಮ್ಮ ಬದುಕಿನ ದಿಕ್ಕೇ ಬದಲಾವಣೆ ಆಗಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗಿರ್ಬೋದು. ಇನ್ನು ನೀವು ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಭಯಭೀತರಾಗಿರ್ಬೋದು. ಆದರೆ ಈ ಕುಜನ ಪ್ರವೇಶ ಏನಿದೆ ಇದು ನಿಮಗೆ ಇಂತಹ ಸನ್ನಿವೇಶಗಳಿಂದ ಮುಕ್ತಿಯನ್ನು ಕರುಣಿಸುವಂಥವನು. ಹಾಗಾಗಿ ಸಹಜವಾಗಿಯೇ ನಿಮ್ಮಲ್ಲಿ ವಿಶ್ವಾಸ ಹೆಚ್ಚಾಗುತ್ತೆ. ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ನಿಮ್ಮಲ್ಲಿ ನಡೆಯುವಂಥದ್ದು. ಇದರಿಂದ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಧೈರ್ಯದಿಂದ ಮುನ್ನುಗ್ಗುವಂಥದ್ದು, ಅದರಲ್ಲೂ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ಗಳಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ನಿಮ್ಮ ಒಂದು ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಅಪ್ವರ್ಡ್ ಮೊಬಿಲಿಟಿ ಅನ್ನುವಂಥದ್ದು ತುಂಬ ಇದೆ. ಇದಕ್ಕಾಗಿ ಒಂದು ಪ್ರವಾಸ ಇರುವಂಥದ್ದು, ಬಡ್ತಿ ಸಿಕ್ಕುವಂಥದ್ದು, ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಮೇಲಧಿಕಾರಿಗಳ ಜೊತೆಯಲ್ಲಿ ಉತ್ತಮ ಸಂಬಂಧವನ್ನು ಹೊಂದುವಂಥ ಸಾಧ್ಯತೆಗಳು ಇದೆ. ಆದ್ದರಿಂದಲೇ ಈ ಮೇಲಧಿಕಾರಿಗಳು ನಿಮಗೆ ಜವಾಬ್ದಾರಿಯನ್ನು ವಹಿಸ್ಬೋದು, ಆದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಅಂಥ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ನಿಮಗೆ ಬಹಳ ಚೆನ್ನಾಗಿದೆ. ಇನ್ನು ಈ ಸಮಯದಲ್ಲಿ ನೀವು ಹೊಸ ವಾಹನವನ್ನು ಕೊಂಡುಕೊಳ್ಳುವಂಥದ್ದು, ಮನೆ, ಸೈಟು, ಜಮೀನು ಇತ್ಯಾದಿಗಳಿಗೆ ಬಂಡವಾಳ ಹಾಕುವಂಥದ್ದು, ಅಥವಾ ಈ ಸ್ಥಿರಾಸ್ತಿ ವಿಚಾರವಾಗಿ ಯಾವುದೇ ರೀತಿಯ ಲಿಟಿಗೇಷನ್ಸ್ ಇದ್ದರೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಅವಿವಾಹಿತರಿಗೂ ಕೂಡ ವಿವಾಹ ಭಾಗ್ಯ ಸಿಕ್ಕುವಂಥದ್ದು, ಸಂತಾನ ಭಾಗ್ಯ ಇದೆ. ಹಣಕಾಸಿನ ವಿಚಾರದಲ್ಲಿ ಜಯ ನಿಮ್ಮದಾಗತ್ತೆ. ಹಾಗಾಗಿ ಶತ್ರುಗಳನ್ನು ಕೂಡ ಜಯಿಸುವಂಥ ಸನ್ನಿವೇಶ ಈ ಸಂದರ್ಭದಲ್ಲಿರುತ್ತೆ ಮೇಷರಾಶಿಯವರಿಗೆ. ಆದರೆ ಇದನ್ನು ಸಮರ್ಥವಾಗಿ, ಸಂದರ್ಭೋಚಿತವಾಗಿ ನೀವು ಬಳಸ್ಕೊಳ್ಬೇಕಾಗತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ಕುಜನ ಗೋಚಾರದಿಂದ ಅತ್ಯಂತ ಲಾಭಗಳು ಉಂಟಾಗುವಂಥ ಸಂದರ್ಭ ಇದೆ. ಹಾಗಾಗಿ ಕುಜನ ಅನುಗ್ರಹ ಸಿಂಹರಾಶಿಯವರ ಮೇಲೆ ವಿಶೇಷವಾಗಿರುತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ಸಮರ್ಪಕವಾಗಿ ನಡೆಯುತ್ತೆ. ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಶ್ರಮ, ನಿಮ್ಮ ಶಕ್ತಿ, ನಿಮ್ಮ ಸ್ಪರ್ಧೆ ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅದರಲ್ಲಿ ನಿಮ್ಮ ಒಂದು ಗೆಲುವು ಸಾಧಿಸುವಂಥ
ಹಠದ ಸ್ವಭಾವ ನಿಮ್ಮಲ್ಲಿರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಅನುಭವ, ನಿಮ್ಮ ಬುದ್ಧಿಶಕ್ತಿ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು ಇದೆ. ಹಾಗಾಗಿ ಉತ್ತಮ ಕೆಲಸಗಳನ್ನು ಮಾಡುವಂತಹ ಒಂದು ಆತ್ಮವಿಶ್ವಾಸ ಇರುತ್ತೆ. ಹಾಗೆ ಜನಮಾನಸದಲ್ಲೂ ಕೂಡ ನೀವು ಒಳ್ಳೆಯ ಹೆಸರನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ವಿದೇಶ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ನಿಮಗೆ ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ, ಅದರಲ್ಲೂ ವಿದೇಶದಲ್ಲಿ ಉನ್ನತ ಅಧ್ಯಯನವನ್ನು ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೆ ನಿಮ್ಮ ಕನಸು ನನಸಾಗುವಂಥ ಸಮಯ ಇದು. ಇನ್ನು ವೃತ್ತಿ ಜೀವನದಲ್ಲಿ ನಿಮಗೆ ಒಂದು ಸಂತೋಷದ ಸುದ್ದಿ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಒಂದು ಸನ್ನಿವೇಶಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಒದಗಿ ಬರುವಂಥದ್ದು. ಇನ್ನು ನಿಮ್ಮ ಪ್ರೇಮ ವಿವಾಹ ಆಗಲಿ ಅಥವಾ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡ್ತೀರಿ. ಯಶಸ್ಸು ಚೆನ್ನಾಗಿದೆ. ಹಾಗೆ ಕುಟುಂಬದಲ್ಲೂ ಕೂಡ ನಿಮ್ಮ ವಿಚಾರವಾಗಿ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ. ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ನಿಮಗೆ ಸ್ಪರ್ಧೆ ಅಂತ ಕಾಣಿಸ್ಬೋದು. ಏನೋ ಒಂದು ಕಾಂಪಿಟೇಷನ್ ಅನ್ನುವಂಥ ನಿಟ್ಟಿನಲ್ಲಿ ಅದು ಮೇಲ್ನೋಟಕ್ಕೆ ಕಾಣಿಸಿದ್ರೂ ಅದು ನಿಮಗೆ ಫಲವನ್ನು ತಂದಾಗ ಸಂತೋಷವನ್ನು ಕೊಡುತ್ತೆ. ಒಟ್ಟಾರೆ ಈ ಕುಜನ ಸಂಕ್ರಮಣ ನಿಮಗೆ ಜೀವನದಲ್ಲಿ ಅತ್ಯುತ್ತಮವಾದಂತಹ ಅನುಕೂಲತೆಗಳನ್ನು ತಂದುಕೊಡ್ತಾ ಇದೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಮೇಷರಾಶಿಗೆ ಬರ್ತಾ ಇರುವಂತಹ ಕುಜ ನಿಮಗೆ ಒಳ್ಳೆಯ ಪ್ರಯೋಜನಗಳನ್ನು ಒದಗಿಸಿಕೊಡ್ತಾ ಇದ್ದಾನೆ. ಹಾಗಾಗಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜನ ಸಂಕ್ರಮಣ ಆಗ್ತಾ ಇರುವಂಥ ಸಂದರ್ಭ. ಇದರಿಂದ ನಿಮ್ಮ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಹೊಸ ಲಾಭಗಳನ್ನು ಪಡ್ಕೊಳ್ಳುವಂಥ ಅವಕಾಶಗಳಿದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅತ್ಯುತ್ತಮವಾದಂತಹ ತೀರ್ಮಾನಗಳನ್ನು ಕೈಗೊಳ್ತೀರಿ. ಹಾಗೆ ಮಕ್ಕಳಿಂದ ಸಂತೋಷದ ಸುದ್ದಿಗಳನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಮಕ್ಕಳ ಅಭಿವೃದ್ಧಿ, ಮಕ್ಕಳ ಪ್ರಗತಿ ನಿಮಗೆ ಸಂತೋಷದಾಯಕವಾಗಿರುತ್ತೆ. ಹಾಗೆ ಮಕ್ಕಳ ಉದ್ಯೋಗದಲ್ಲಿ ಒಂದು ರೀತಿಯಲ್ಲಿ ಪ್ರಗತಿ ಇದೆ. ವೈವಾಹಿಕ ಜೀವನದಲ್ಲಿ ಶುಭ ಸುದ್ದಿ ಒಂದು ಕೇಳುವಂಥದ್ದು. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಚೇತರಿಕೆ ಅನ್ನುವಂಥದ್ದು ಇದೆ. ಒಟ್ಟಾರೆ ನೀವು ನಿಮ್ಮ ಕುಟುಂಬದಿಂದ ಹೆಚ್ಚಿನ ಅನುಕೂಲತೆಗಳನ್ನು, ಶುಭ ಸುದ್ದಿಯನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ಜಾಸ್ತಿ ಇದೆ. ಹಾಗೆ ಅವಿವಾಹಿತರಾಗಿರುವಂಥ ಧನುರಾಶಿಯವರಿಗೆ ಮದುವೆಯ ಯೋಗ ಬರುವಂಥದ್ದು. ಅದರಲ್ಲೂ ಮಕ್ಕಳೇನಾದರೂ ಪ್ರಾಪ್ತ ವಯಸ್ಸಿನವರಾಗಿದ್ದರೆ, ನಿಮ್ಮ ಪ್ರಯತ್ನಗಳು ಮುಂದುವರಿತಾ ಇದ್ದರೆ ಈ ವರ್ಷದಲ್ಲೇ ಅವರಿಗೆ ಮದುವೆ ಆಗುವಂಥ ಪ್ರಸ್ತಾಪಗಳು ಬರುತ್ತೆ. ಇನ್ನು ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಉತ್ತಮವಾದಂಥ ಒಂದು ಮಾರ್ಗದರ್ಶನ ಸಿಕ್ಕತ್ತೆ. ಯಾರೋ ಅನುಭವಸ್ಥರು ನಿಮಗೆ ಒಂದು ದಾರಿ ತೋರಿಸ್ತಾರೆ. ಹಾಗೆ ನೀವು ಆ ಒಂದು ದಾರಿಯಲ್ಲಿ ನಂಬಿಕೆಯಿಂದ ಮುಂದುವರೆದರೆ ಖಂಡಿತ ನಿಮಗೆ ಭವಿಷ್ಯ ಉಜ್ವಲವಾಗಿರುತ್ತೆ. ಹಾಗೆ ಅಪೂರ್ಣವಾಗಿ ಉಳಿದಿರುವಂತಹ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ. ಇದು ನಿಮ್ಮ ತಾಕತ್ತು, ನಿಮ್ಮಲ್ಲಿರುವಂಥ ಒಂದು ದೂರದೃಷ್ಟಿ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಬಹಳ ದೂರದೃಷ್ಟಿ ಉಳ್ಳವರಾಗಿರ್ತೀರಿ. ಇನ್ನು ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ. ಯಾವುದೇ ಒಂದು ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಬಹಳ ಬೇಗ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಉತ್ತಮ ತಿಳುವಳಿಕೆ ಇಬ್ಬರ ಮಧ್ಯೆ ಇರುವಂಥದ್ದು, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ಜೀವನದಲ್ಲಿ ಸಂತೋಷ ಇದೆ. ಹಾಗೆ ಕುಟುಂಬಸ್ಥರೆಲ್ಲ ಸೇರಿ ಒಂದು ಪ್ರವಾಸ ಹೋಗುವಂಥದ್ದು, ದೇವಾಲಯ ಭೇಟಿ ಇರ್ಬೋದು, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರುವಂಥ ವಿಚಾರಗಳು, ಇವೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಉನ್ನತ ಅಧ್ಯಯನಕ್ಕೆ ತೆರಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಶಿಕ್ಷಣ ನಿಮ್ಮ ಕೈ ಹಿಡಿಯುತ್ತೆ. ನೀವು ಕಲಿತಿರುವಂಥ ವಿದ್ಯೆ, ನಿಮ್ಮ ಹವ್ಯಾಸ ನಿಮಗೆ ನೆರವಿಗೆ ಬರುತ್ತೆ. ಇದರಿಂದ ಹಣ ಸಂಪಾದನೆ ಮಾಡ್ಕೊಳ್ತೀರಿ, ಸುಭಿಕ್ಷವಾಗಿ ಇರ್ತೀರಿ. ಇನ್ನು ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳು ಬರೋದರಿಂದ ನಿಮಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಜೀವನದಲ್ಲಿ ಅಂದುಕೊಂಡಿರುವಂತಹ ಯಾವುದೇ ಕೆಲಸಗಳಿದ್ರೂ ಕೂಡ ಅದನ್ನು ಸಾಧನೆ ಮಾಡಿ ತೋರಿಸಲಿಕ್ಕೆ ಅವಕಾಶ ಇದೆ. ಇಂತಹ ಒಂದು ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಿ, ಸದುಪಯೋಗಪಡಿಸ್ಕೊಳ್ಳಿ. ಹಾಗಾಗಿ ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಕುಜನ ಅನುಗ್ರಹ ಇರೋದರಿಂದ ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸ್ತೀರಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ಮೇಷರಾಶಿಗೆ ಕುಜನ ಪ್ರವೇಶ ಏನಿದೆ ಇದು ಈ ಮೂರೂ ರಾಶಿಯವರಿಗೆ, ಅದರಲ್ಲೂ ಅಗ್ನಿತತ್ವ ಉಳ್ಳಂತಹ ರಾಶಿಯವರಿಗೆ, ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿಯವರಿಗೆ ವಿಶೇಷವಾದಂತಹ ಫಲಗಳನ್ನು ತಂದುಕೊಡ್ತಾ ಇದೆ. ಇನ್ನು ಉಳಿದ 9 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಅನ್ನುವಂಥದ್ದು ಇರುತ್ತೆ. ಕುಜನಿಂದ ನೇರವಾಗಿ ನಿಮಗೆ ಅನುಕೂಲತೆಗಳಾಗಲ್ಲ, ಆದರೆ ಹೆಚ್ಚಿನ ಮಟ್ಟದಲ್ಲಿ ಅನಾನುಕೂಲತೆಗಳು ಕೂಡ ಉಂಟಾಗಲ್ಲ. ಮಧ್ಯಮ ಫಲವನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಇನ್ನು 3 ರಾಶಿಯವರು ಸ್ವಲ್ಪ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ.
ಅದನ್ನು ನಾಳಿನ ಸಂಚಿಕೆಯಲ್ಲಿ ನಾವು ಯಾವ 3 ರಾಶಿಯವರಿಗೆ ಈ ಕುಜನ ಸಂಕ್ರಮಣ ಅಥವಾ ಕುಜ ಮೇಷರಾಶಿಗೆ ಪ್ರವೇಶ ಮಾಡಿದುದರಿಂದ ಆಗುವಂಥ ಅನಾನುಕೂಲತೆಗಳು ಏನು, ಯಾವ ರೀತಿಯಲ್ಲಿ ಅವರಿಗೆ ತೊಂದರೆಗಳು ಉಂಟಾಗುತ್ತೆ, ಜೊತೆಗೆ ಯಾವ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡೋದ್ರಿಂದ ಈ ತೊಂದರೆಗಳ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಒಟ್ಟಾರೆ ಬಂಧುಗಳೇ, ಯಾವುದೇ ಗ್ರಹ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ 12 ರಾಶಿಯವರ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪರಿಣಾಮಗಳು ಆಗೇ ಆಗುತ್ತೆ. ಅಂಥ ಒಂದು ಪರಿಣಾಮಗಳು ತೀವ್ರತರವಾಗಿದ್ರೆ ಸಹಿಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿದ್ದರೆ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಜ್ಯೋತಿಷ್ಯ ಶಾಸ್ತ್ರ, ನಮ್ಮ ಹಿರಿಯರು, ಋಷಿ ಮುನಿಗಳು ಇದಕ್ಕಾಗಿ ಪರಿಹಾರವನ್ನು ಕಂಡು ಹಿಡಿದು ಸೂಚಿಸಿದ್ದಾರೆ. ಅದನ್ನು ನಾವು ನಂಬಿಕೆಯಿಂದ ಅನುಸರಣೆ ಮಾಡೋದ್ರಿಂದ ನಾವು ನಿರೀಕ್ಷಿಸಿದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಎಷ್ಟೋ ಮಂದಿ ಕಾಕತಾಳೀಯ ಅನ್ನುವಂಥ ರೀತಿಯಲ್ಲಿ ಅಂದುಕೊಂಡಂಥ ಕೆಲಸಗಳನ್ನು ಮಾಡಿದ್ದಾರೆ. ಅಂಥ ಒಂದು ಫಲಿತಾಂಶಗಳು ಅವರಿಗೆ ಸಿಕ್ಕಿದೆ. ಹಾಗಾಗಿನೇ ಕೆಲವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದೆ, ಕೆಲವರಿಗೆ ಇನ್ನೂ ನಂಬಿಕೆ ಬರಬೇಕಾಗಿದೆ. ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಮಾಡಿ, ಯಾವುದೇ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿ, ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ. ಇದು ನಿಮಗೆ ಧನಾತ್ಮಕವಾದಂಥ ಫಲಿತಾಂಶವನ್ನು ಬಹಳ ಬೇಗ ತಂದು ಕೊಡುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಸ್ಪರ್ಧೆಗಳು ಇರುವಂಥದ್ದು, ಏನೋ ಒಂದು ರೀತಿಯಲ್ಲಿ ಕಾಂಪಿಟೇಷನ್ ಇರುವಂಥ ಸಂದರ್ಭ ಇದೆ. ಆದರೆ ಮಧ್ಯಾಹ್ನದ ನಂತರಕ್ಕೆ ಈ ಒಂದು ವಿಚಾರಗಳು ನಿಮಗೆ ತಿಳಿಯಾಗುವಂಥದ್ದು. ಹಾಗಾಗಿ ಒಂದು ವಿಚಾರದ ಮೇಲೆ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಸಾಗರವನ್ನು ದಾಟಬೇಕು, ಲಂಕೆಯನ್ನು ತಲುಪಬೇಕು, ಯಾರು ಸಮರ್ಥರು ಅನ್ನುವಂಥ ಚಿಂತನೆ ನಡೀತಾ ಇರುವಂಥ ಸಂದರ್ಭ. ಹನುಮಂತ ತನ್ನ ಸಾಮರ್ಥ್ಯವನ್ನು ಮರೆತು ಮೌನದಿಂದ ಕುಳಿತುಕೊಂಡಿದ್ದ. ಆದರೆ ಈ ಮಾರುತಿಯ ಬಲಾಬಲಗಳನ್ನು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಜಾಂಬವಂತ ಬರಬೇಕಾಯಿತು. ಹಾಗೆ ನಿಮಗೂ ಕೂಡ ಈ ದಿನ ನಿಮ್ಮ ಸಾಮರ್ಥ್ಯದ ಬಗ್ಗೆ ಅರಿವನ್ನು ಮೂಡಿಸಬೇಕು, ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಜಾಂಬವಂತನಂಥವರು ಬರಬೇಕಾಗತ್ತೆ. ಹಾಗಾಗಿ ಯಾರೋ ನಿಮ್ಮ ಸ್ನೇಹಿತರೋ, ಗುರುಗಳೋ, ಬಂಧುಗಳೋ ನಿಮಗೆ ಈ ಸ್ಥಾನದಲ್ಲಿ ನಿಮಗೆ ಒಂದು ರೀತಿಯ ನಿಮ್ಮ ಸಾಮರ್ಥ್ಯದ ಅರಿವನ್ನು ಉಂಟು ಮಾಡುವಂಥವರು, ಅಂಥ ಒಂದು ವಿಶೇಷ ಸಂದರ್ಭ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ಯಾವಾಗಲೂ ಕೂಡ ನಿಮಗೆ ಸಾಧ್ಯ ಆಗದೇ ಇರುವಂಥ ಕೆಲಸವನ್ನು ಮಾಡಲಿಕ್ಕೆ ತುಂಬ ಉತ್ಸಾಹದಲ್ಲಿರ್ತೀರಿ. ಅಂಥ ಒಂದು ನಿಟ್ಟಿನಲ್ಲಿ ಈ ದಿನ ಕೂಡ ಒಂದು ಚಾಲೆಂಜಿಂಗ್ ಆಗಿರುವಂಥ ಕೆಲಸ ನಿಮ್ಮನ್ನು ಆವರಿಸಿಕೊಳ್ಳುವಂಥದ್ದು ಇದೆ. ಹಾಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂಥ ಅಗತ್ಯತೆ ಇದೆ. ಇಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಬೇಕು, ನಿಮ್ಮ ಸಮಯ ಪ್ರಜ್ಞೆಯನ್ನು ನೀವು ತೋರಿಸಬೇಕಾಗತ್ತೆ. ಅಂಥ ಒಂದು ವಿಚಾರಗಳು ಈ ದಿನ ನಿಮ್ಮ ಎದುರಿಗೆ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮಗೆ ರಿಯಲ್ ಎಸ್ಟೇಟ್ನಲ್ಲಿ, ಅಂದರೆ ಈ ಸ್ಥಿರಾಸ್ತಿ ವಿಚಾರದಲ್ಲಿ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ದಿನ, ಒಳ್ಳೆಯ ಪ್ರತಿಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಏನಿದೆ ಅದು ಕೂಡ ಬಹಳ ವಿಶೇಷ ರೀತಿಯಲ್ಲಿ ಕೆಲವರನ್ನು ಆಕರ್ಷಣೆ ಮಾಡುವಂಥದ್ದು ಇದೆ. ಸಂತೋಷದ ಮಾತುಗಳನ್ನು ಆಡ್ತೀರಿ, ಆದರೆ ಇದು ಮಿತಿಮೀರಿ ಯಾರಿಗೂ ಕೂಡ ಹರ್ಟ್ ಆಗದಂತೆ ನೋಡಿಕೊಳ್ಳಿ. ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ. ಇನ್ನು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ. ಅಪರೂಪಕ್ಕೆ ನಿಮ್ಮ ಮಿತ್ರರೋ, ನಿಮ್ಮ ಪ್ರೀತಿ ಪಾತ್ರರೋ ನಿಮ್ಮನ್ನು ಭೇಟಿಯಾಗುವಂಥದ್ದು ಅಥವಾ ಈ ದೂರವಾಣಿ ಮೂಲಕನಾದರೂ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲಿಲ್ಲದ ಸಂತೋಷ ಈ ದಿನದ ಬೆಳಗಿನ ಅವಧಿಯಲ್ಲಿ ಇರುತ್ತೆ. ಹಾಗೆ ಕೆಲವೊಂದು ಈ ಸ್ಥಿರಾಸ್ತಿಯ ವಿಚಾರ ಆಗಲಿ, ಒಡವೆ ವಸ್ತ್ರಗಳ ವಿಚಾರದಲ್ಲಾಗಲಿ ಸ್ವಲ್ಪ ಆಸಕ್ತಿಗಳು ಈ ದಿನ ಜಾಸ್ತಿ ಆಗುವಂಥದ್ದು. ಆಸೆಯೇ ದುಃಖಕ್ಕೆ ಮೂಲ ಅನ್ನುವಂಥ ಒಂದು ಮಾತನ್ನು ಬುದ್ಧ ಹೇಳಿರುವಂಥದ್ದನ್ನು ಜ್ಞಾಪಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ದಿನ ಯಾವುದರ ಮೇಲೂ ಕೂಡ ಅತಿಯಾದ ವ್ಯಾಮೋಹವನ್ನು ಇಟ್ಕೊಳ್ಬೇಡಿ, ಅತಿಯಾದ ಆಸೆ ಇರಬಾರ್ದು. ಇದರಿಂದ ನಿರಾಸೆ ಉಂಟಾಗುವಂಥದ್ದು ಬಹಳ ಬೇಗ ನಿಮಗೆ. ಹಾಗೆ ಆಸೆಯನ್ನು ಇಟ್ಕೊಂಡಿರುವಂಥ ಕಾರ್ಯ ತುಂಬ ಒಳ್ಳೆಯದು.
ಯಾಕೆಂದರೆ ಆಸೆ ಇರಬೇಕು, ಮನುಷ್ಯನಿಗೆ ಕನಸಿನ ರೂಪದಲ್ಲಿ ಇರಬೇಕು. ಅದನ್ನು ಸಾಕಾರಗೊಳಿಸಲಿಕ್ಕೆ ನೀವು ಶ್ರಮ ಪಡಬೇಕು, ಗುರಿಯನ್ನು ತಲುಪಬೇಕು. ಇದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುವಂಥದ್ದು. ಆದರೆ ಎಲ್ಲದರಲ್ಲೂ ಕೂಡ ಒಂದು ಇತಿಮಿತಿ ಇದೆ ಅನ್ನುವಂಥದ್ದನ್ನು ಈ ದಿನ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹೊಸ ವ್ಯಕ್ತಿಗಳನ್ನು ಪರಿಚಯ ಮಾಡ್ಕೊಳ್ತೀರಿ. ಅವರು ನಿಮಗೆ ಮುಂದೆ ಸ್ನೇಹಿತರಾಗುವಂಥದ್ದು ಅಥವಾ ನಿಮ್ಮ ವ್ಯವಹಾರಗಳಲ್ಲಿ ಅವರ ಸಹಕಾರ ಕೂಡ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ಮಕ್ಕಳು ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಇರುವಂಥದ್ದು. ಅವರ ಬಗ್ಗೆ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ದಿನ ಮೀನಾಮೇಷ ಎಣಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಉತ್ತಮ ರೀತಿಯಲ್ಲಿ ನೀವು ದಿನವನ್ನು ಕಳೆಯಬೇಕು ಅಂತ ಇದ್ದರೂ ಯಾವುದೋ ಒಂದು ಒತ್ತಡದ ಪರಿಸ್ಥಿತಿ ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಿಬಿಡುತ್ತೆ. ಹಾಗೆ ಈ ದಿನ ನಿಮ್ಮ ಮಕ್ಕಳನ್ನು ಸಕಾರಾತ್ಮಕವಾಗಿ ಪ್ರೋತ್ಸಾಹ ಮಾಡಬೇಕು. ಅವರ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ನೀವು ಶ್ಲಾಘನೆ ಮಾಡಬೇಕು. ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ನೀವು ಎತ್ತಿ ಹೇಳಬೇಕಾಗತ್ತೆ. ಹಾಗಾಗಿನೇ ಈ ದಿನ ಮಕ್ಕಳಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರೋದರಿಂದ ಈ ಒಂದು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಹಾಗೆ ಈ ದಿನ ಆರೋಗ್ಯ ಉತ್ತಮವಾಗಿರುತ್ತೆ. ಆದರೆ ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಮಾತ್ರ ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಹೊಂದಾಣಿಕೆ ಇಟ್ಕೊಳ್ಳಿ, ಇಲ್ಲಾಂದರೆ ಒತ್ತಡಗಳು ಜಾಸ್ತಿ ಆಗಿಬಿಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಮನಸ್ಸಿನಲ್ಲಿ ನಾನಾ ರೀತಿಯ ಆಲೋಚನೆಗಳು ಬರುವಂಥ ದಿನ. ಏಕೆಂದರೆ ಈ ತೋಟದಲ್ಲಿ ಯಾವುದೇ ಬೆಳೆ ಬೆಳೀತಾ ಇದ್ದರೂ ಅದರ ಮಧ್ಯದಲ್ಲಿ ಕಳೆಗಳು ಸರ್ವೇ ಸಾಮಾನ್ಯವಾಗಿ ಬೆಳೆಯುವಂಥದ್ದು ಇದೆ. ಅದಕ್ಕೆ ನೀರು, ಗೊಬ್ಬರ, ಯಾವುದೇ ರೀತಿಯ ಒಂದು ಶುಶ್ರೂಷೆ ಬೇಡ, ಆದರೂ ಕೂಡ ಕಳೆಗಳು ಬೆಳೆದೇ ಬೆಳೆಯುತ್ತೆ. ಅದೇ ರೀತಿಯಲ್ಲಿ ಈ ದಿನ ನಿಮ್ಮ ಮನಸ್ಸಿನಲ್ಲೂ ಕೂಡ ಕಳೆಯಂತಹ ಯೋಚನೆಗಳು ಬರುತ್ತೆ. ಆದರೆ ಅಂತಹ ಚಟುವಟಿಕೆಗಳು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ತರುತ್ತೆ. ಪಾಸಿಟಿವ್ ಆಗಿ ಯೋಚನೆ ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಅನಗತ್ಯ ಆಲೋಚನೆಗಳು ಬಂದಾಗ ಇಡೀ ದಿನದ ಸಮಯವನ್ನು ಅದು ಹಾಳು ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಸಮಯದ ಬಗ್ಗೆ ಜಾಗೃತರಾಗಿರಿ. ಹಾಗೆ ಈ ದಿನ ನಿಮ್ಮನ್ನು ನೀವು ಕೆಲವು ಅರ್ಥಪೂರ್ಣವಾದಂಥ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಚಟುವಟಿಕೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಸ್ವಲ್ಪ ಪ್ರಿಯಾರಿಟೈಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಉದ್ಯೋಗ ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ಒತ್ತಡ ಇರುತ್ತೆ, ಓಡಾಟ ಇರುತ್ತೆ. ನಿಮಗೆ ಇಷ್ಟ ಇಲ್ಲ ಅಂದರೂ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗುವಂಥದ್ದು. ಇನ್ನು ಹಣಕಾಸಿನ ವಿಚಾರವಾಗಿ ಅಷ್ಟೊಂದು ಲಾಭದಾಯಕವಾದಂತಹ ದಿನ ಅಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಈ ಹಣದ ವಿಚಾರ, ಹಾಗೆ ಈ ಬಂಡವಾಳ ಹಾಕುವಂಥ ವಿಚಾರ, ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸುವಂಥ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಅಷ್ಟೊಂದು ಸಮರ್ಪಕವಾಗಿರಲ್ಲ. ಇನ್ನು ರಾಜಕೀಯ ವ್ಯಕ್ತಿಗಳು ನಿಮ್ಮ ಸ್ಪಂದನೆಗೆ ಸಹಕರಿಸುವಂಥವರು ಇದ್ದಾರೆ. ಒಂದು ವೇಳೆ ನೀವೇ ರಾಜಕೀಯ ಕ್ಷೇತ್ರದಲ್ಲಿದ್ದರೂ ಕೂಡ ನಿಮಗೆ ಸಂತೋಷ ಅನ್ನುವಂಥದ್ದು ಇದೆ. ಜನರ ಸಂವೇದನೆಗಳಿಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತೀರಿ. ಹಾಗೆ ಈ ದಿನ ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರುವಂಥದ್ದು. ಅದರಲ್ಲೂ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಸಂಬಂಧವನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಭಿನ್ನಾಭಿಪ್ರಾಯ ಇದ್ದಂಥವರು ಆದಷ್ಟು ಬೇಗ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿ. ಇನ್ನು ಯಾರ ಒಂದು ಸಂಬಂಧ ಚೆನ್ನಾಗಿದೆ, ಹೊಂದಾಣಿಕೆ ಇದೆ ಅಂಥವರು ನಾಳಿನ ದಿನಕ್ಕೆ ಬೇಕಾಗುವಂಥ ಯೋಜನೆಗಳನ್ನು ರೂಪಿಸುವಂಥದ್ದು ಕೂಡ ಇದೆ. ಹಾಗಾಗಿ ಒಟ್ಟಾರೆ ಈ ದಿನ ನಿಮ್ಮ ಬದುಕು ಸ್ವಲ್ಪ ಫ್ಲಕ್ಚುಯೇಷನಲ್ಲಿ ಇರುವಂಥದ್ದು. ಅದನ್ನು ಗಮನಿಸಿಕೊಂಡು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಅದಕ್ಕಾಗಿಯೇ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ, ಸಂತೋಷದ ದಿನ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ. ಏಕೆಂದರೆ ನೆಮ್ಮದಿ ನಿಮಗೆ ಎಲ್ಲಿ ಸಿಕ್ಕತ್ತೆ ಅನ್ನುವಂಥ ವಿಚಾರ ಬಹಳ ಬೇಗ ಅರ್ಥವಾಗಿರುವಂಥದ್ದು ಈ ದಿನ. ಎಷ್ಟೇ ದೇಶಗಳನ್ನು ಸುತ್ತಿ, ಎಷ್ಟೇ ಪ್ರಪಂಚ ಪರ್ಯಟನೆ ಮಾಡಿ, ಯಾವುದೇ ಒಂದು ಸ್ಥಳಕ್ಕೆ ಹೋಗಿ ಬಂದರೂ ಕೂಡ ನಿಮಗೆ ಕೊನೆಗೆ ನೆಮ್ಮದಿ ಸಿಕ್ಕುವಂಥದ್ದು, ಅದರಲ್ಲೂ ಪರಿಪೂರ್ಣವಾದ ನೆಮ್ಮದಿ ಸಿಕ್ಕುವಂಥದ್ದು ನಿಮ್ಮ ಕುಟುಂಬದಲ್ಲಿ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಕುಟುಂಬಕ್ಕಾಗಿ ಈ ದಿನ ಕೆಲಸ ಮಾಡ್ತೀರಿ. ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿ ಈ ದಿನ ಇರುವಂಥವ್ರು ನೀವು. ಹಾಗೆ
ಈ ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರನ್ನು ಸಂತೋಷಪಡಿಸಲಿಕ್ಕೆ ಯಾವುದಾದ್ರೂ ಒಂದು ಯೋಜನೆಯನ್ನು ಹಾಕಿಕೊಳ್ಳುವಂಥದ್ದು ಇದೆ. ಅವರಿಗಾಗಿ ಒಂದು ಉಡುಗೊರೆಯನ್ನು ಖರೀದಿ ಮಾಡುವಂಥದ್ದು, ಕುಟುಂಬಕ್ಕಾಗಿ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಕುಟುಂಬಸ್ಥರು ಸಂತೋಷವಾಗಿರಬೇಕು, ಅವರಿಗೆ ಸೌಲಭ್ಯಗಳಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕುಟುಂಬದವರಿಗಾಗಿ ಕೆಲವೊಂದು ವಿಚಾರಗಳು ತಪ್ಪಾಗಿದ್ದರೂ ಕೂಡ ಅವರನ್ನು ರಕ್ಷಣೆ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತೀರಿ. ಹಾಗಾಗಿ ಮಕ್ಕಳು ತಪ್ಪು ಮಾಡಿದರೂ ಅವರ ಪರವಾಗಿ ನಿಲ್ತೀರಿ. ಹಾಗಾಗಿನೇ ಈ ಸಾಧಕ ಬಾಧಕಗಳನ್ನು ನೋಡಿಕೊಂಡು, ಸರಿ ತಪ್ಪುಗಳನ್ನು ನೋಡಿಕೊಂಡು ನ್ಯಾಯಾಧೀಶರ ಸ್ಥಾನದಲ್ಲಿ ನಿಲ್ಲಬೇಕು ನೀವು. ಹಾಗಾಗಿ ಈ ದಿನದಲ್ಲಿ ಒನ್ ಸೈಡೆಡ್ ಆಗಿ ವರ್ತನೆ ಮಾಡಬೇಡಿ. ಅದು ಅಷ್ಟೊಂದು ನಿಮ್ಮ ಘನತೆ ಗೌರವಕ್ಕೆ ಸೂಕ್ತವಾದದ್ದಲ್ಲ. ಎಲ್ಲ ಒಂದು ಕಡೆ ನಿಮ್ಮ ಕುಟುಂಬದ ಮರ್ಯಾದೆ ಕೂಡ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನಾಗಲಿ ಅಥವಾ ನಿಮ್ಮ ಸಂಗಾತಿಯನ್ನಾಗಲಿ ಸಂತೃಪ್ತಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇರುತ್ತೆ. ಆದರೆ ಈ ಸಮಯ ನಿಮಗೆ ಈ ದಿನ ಕೈ ಕೊಟ್ಬಿಡುತ್ತೆ. ಹಾಗಾಗಿ ನಿಮ್ಮ ಮೇಲೆ ಅಪವಾದಗಳು ಬರುವಂಥದ್ದು ಕೂಡ ಇದೆ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ, ಎಷ್ಟೇ ನಿಷ್ಠೆಯಿಂದ ಇರಿ, ಪ್ರಾಮಾಣಿಕತೆಯಿಂದ ಇರಿ, ಏನೋ ಒಂದು ಕಪ್ಪು ಚುಕ್ಕಿ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ. ಅದನ್ನು ನಿರ್ವಹಣೆ ಮಾಡಬೇಕು. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ತುಂಬ ಆತ್ಮವಿಶ್ವಾಸ ಇರುತ್ತೆ. ಅದರಲ್ಲೂ ಸಿಹಿ ಇರುವ ಕಡೆ ಇರುವೆಗಳು ಬಂದೇ ಬರುತ್ತೆ. ಹಾಗೆ ಸಭ್ಯ ನಡವಳಿಕೆ ಇರುವಂಥ ನಿಮ್ಮ ಒಂದು ಸುತ್ತಮುತ್ತಲೂ ಕೂಡ ಈ ದಿನ ಉತ್ತಮರ ಸಂಘ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಸ್ನೇಹಿತರೋ ಬಂಧುಗಳೋ ನಿಮ್ಮ ಸಹಾಯಕ್ಕಾಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಉತ್ತಮವಾದಂಥ ನಡವಳಿಕೆಯಿಂದ ನಿಮಗೆ ಹೊಗಳಿಕೆಯ ಮಹಾಪೂರ್ವೇ ಬರೋದು ಅಂಥದ್ದು ಇದೆ. ಹಾಗೆ ಈ ಒಂದು ಹೊಗಳಿಕೆಗೆ ಹಿಗ್ಗಬೇಡಿ. ಯಾಕೆಂದರೆ ಇದು ತಾತ್ಕಾಲಿಕವಾಗಿರುವಂಥದ್ದು. ಶಾಶ್ವತವಾಗಿರುವಂತಹ ಸಂತೋಷ ನಿಮ್ಮ ಮನಸ್ಸಿನೊಳಗಿದೆ. ಅದನ್ನು ನೀವು ತೆಗಿಬೇಕು. ಅದಕ್ಕೆ ನೀವು ಚಿರಋಣಿಯಾಗಿರಬೇಕು. ಅಂಥ ಒಂದು ಪ್ರಯತ್ನವನ್ನು ಮಾಡೋದರಿಂದ ನಿಮಗೆ ನಾಳಿನ ದಿನದಲ್ಲಿ ಹೆಚ್ಚು ನೆಮ್ಮದಿ ಸಿಕ್ಕತ್ತೆ. ಇದರ ಬಗ್ಗೆ ನಿಮಗೆ ಒಂದು ಪರಿಚಯಾತ್ಮಕವಾಗಿ ಕೆಲವು ಹಿರಿಯರೋ ಬಂಧುಗಳೋ ಅಥವಾ ನಿಮ್ಮ ಗುರುಗಳೋ ನಿಮಗೆ ಮಾರ್ಗದರ್ಶನ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಯಾವ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ವಿಚಾರ ಬಹಳ ಸ್ಪಷ್ಟವಾಗಿರುತ್ತೆ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಇದೆ, ಕಮಿಟ್ಮೆಂಟ್ ಇದೆ. ಹಾಗೆ ಈ ದಿನ ಯಾವುದೇ ಸಮಯವನ್ನು ಲೆಕ್ಕಿಸದೆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತೀರಿ. ಹಾಗೆ ಪ್ರಯಾಣ ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಈ ದಿನ ಇರುವಂಥದ್ದು. ಆದರೆ ಕೆಲವೊಮ್ಮೆ ಬದಲಾವಣೆಗಳಾದಾಗ ನಿಮ್ಮ ಮನಸ್ಸಿಗೆ ಬೇಸರ ಆಗುವಂಥದ್ದು, ಸ್ವಲ್ಪ ಸಿಟ್ಟು ಬರುವಂತಹದ್ದು ಕೂಡ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ವಾಸ್ತವಿಕತೆಗೆ ಹತ್ತಿರವಾಗಿರುವಂಥ ವಿಚಾರಗಳನ್ನೇ ಮಾತಾಡಿ, ಅದನ್ನೇ ಅನುಸರಣೆ ಮಾಡಿ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಆರೋಗ್ಯ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಜಾಸ್ತಿ ಇರುತ್ತೆ. ಎನರ್ಜಿ ಲೆವೆಲ್ ಚೆನ್ನಾಗಿದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಹಾಗಾಗಿ ಕೆಲವೊಂದು ಅಪರೂಪದ ಕೆಲಸಗಳನ್ನು ಮಾಡಲಿಕ್ಕೆ ಕೈ ಹಾಕ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಕೆಲವೊಮ್ಮೆ ಆಲೋಚನೆಗಳು ಕೂಡ ಪರಿಪಕ್ವವಾಗಿರಲ್ಲ. ಅದರಲ್ಲಿ 2 ರೀತಿಯ ಆಲೋಚನೆಗಳು ಬರಬಹುದು. ಒಂದು, ಆಶಾವಾದಿ ಒಂದೇ ರೀತಿಯಲ್ಲಿ ಯೋಚನೆ ಮಾಡಿದ್ರೆ, ನಿರಾಶಾವಾದಿ ಹಲವಾರು ರೀತಿಯಲ್ಲಿ ಯೋಚನೆ ಮಾಡಿ ತನಗೆ ತಾನೇ ಗೊಂದಲದ ಗೂಡಿನಲ್ಲಿ ಸಿಕ್ಕಾಕೊಳ್ತಾನೆ. ಹಾಗಾಗಿನೇ ಈ ಆಲೋಚನೆಯಿಂದ ಹೊರಬರುವಂಥದ್ದೇ ಕಷ್ಟದ ಕೆಲಸ ನಿರಾಶಾವಾದಿಗೆ. ಆದರೆ ನೀವು ಸ್ವಲ್ಪ ಮಟ್ಟಿಗೆ ಆಶಾವಾದಿಯಾಗಿ ಇರ್ತೀರಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಗಾ ಇದೆ. ನಾಳೆಯ ದಿನಕ್ಕೆ ಏನು ಬೇಕು ಅನ್ನುವಂಥದ್ದರ ಅರಿವು ಸ್ಪಷ್ಟವಾಗಿರುತ್ತೆ. ಆದರೆ ಪರಿಸ್ಥಿತಿ ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸಿದೆ. ಅದಕ್ಕಾಗಿಯೇ ಯಾವ ಕೆಲಸವನ್ನು ಯಾರಿಂದ ಮಾಡಿಸ್ಬೇಕು, ಯಾರನ್ನು ಎಷ್ಟು ನಂಬಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಪ್ರಜ್ಞೆ ಇರುತ್ತೆ.
ಹಾಗೆ ಈ ದಿನ ನಿಮ್ಮ ಯೋಚನೆಯಂತೆ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ಮುಗಿಸುವಂಥ ಒಂದು ಪರಿಪಾಠವನ್ನು ಇಟ್ಕೊಳ್ಳಿ. ಕೆಲಸಗಳನ್ನು ಮುಂದಕ್ಕೆ ಹಾಕಬೇಡಿ. ಹಾಗೆ ಕೆಲಸ ಕಷ್ಟ ಅಂತ ಹೇಳಿ ಅದನ್ನು ಯಾಮಾರಿಸಬೇಡಿ. ಹಾಗಾಗಿ ನಿಮಗೆ ಯಾವುದು ಗೊತ್ತಿದೆಯೋ ಅಂಥದ್ರಲ್ಲೇ ವಿಶೇಷವಾದಂಥ ಎಫರ್ಟಿಂದ ಕೆಲಸಗಳನ್ನು ಮಾಡಿ. ಸಕಾರಾತ್ಮಕ ಭಾವನೆಯನ್ನು ಇಟ್ಕೊಳ್ಳಿ. ಕೆಲಸ ಬೇಗ ನಿಮಗೆ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನ ಎಲ್ಲರೂ ಕೂಡ ಅವರವರ ಮೂಗಿನ ನೇರಕ್ಕೆ ಮಾತಾಡುವಂಥವ್ರು. ಅವರ ದೃಷ್ಟಿಕೋನ ಅವರ ಪರವಾಗಿ ನಿಂತಿರುತ್ತೆ. ಆದರೆ ಈ ದಿನ ನೀವು ಮಾಡುವಂಥ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮತನವನ್ನು ಬಿಟ್ಟು ಕೂಡ ಬೇರೆಯವರಿಗಾಗಿ ಕೆಲಸವನ್ನು ಮಾಡ್ತೀರಿ. ಇದು ನಿಮ್ಮ ತ್ಯಾಗ, ನಿಮ್ಮ ಔದಾರ್ಯ ಇದನ್ನು ತೋರಿಸುತ್ತೆ. ಆದರೆ ಕೆಲವರು ಅದನ್ನು ಅಪಾರ್ಥ ಮಾಡಿಕೊಳ್ತಾರೆ. ನಿಮ್ಮ ಒಂದು ತ್ಯಾಗದ ಮನೋಭಾವ ಆಗಲಿ ಅಥವಾ ನಿಮ್ಮ ಒಂದು ಮೌನವಾಗಲಿ ಕೆಲವರಿಗೆ ಅಡ್ವಾಂಟೇಜ್ ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮನ್ನು ದುರುಪಯೋಗಪಡಿಸ್ಕೊಳ್ತಾರೆ, ನಿಮ್ಮನ್ನು ಒಂದು ದಾಕ್ಷಿಣ್ಯಕ್ಕೆ ಒಳಪಡಿಸ್ತಾರೆ. ಹರಕೆಯ ಕುರಿಯಂತೆ ಆಗಬೇಕಾಗತ್ತೆ. ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮನ್ನು ನೀವೇ ಹಳಿಯುವಂಥದ್ದು, ನಿಮ್ಮನ್ನು ನೀವೇ ಶಿಕ್ಷೆ ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ಬರ್ಬೋದು. ಹಾಗಾಗಿನೇ ಈ ದಿನ ಅಂಥ ಸನ್ನಿವೇಶ ಬಂದರೆ, ಅಂಥ ಭಾವನೆಗಳೇನಾದರೂ ಮನಸ್ಸಿನಲ್ಲಿ ಬಂದರೆ ಭಗವಂತನ ಧ್ಯಾನಕ್ಕೆ ಹೋಗ್ಬಿಡಿ, ಭಗವಂತನ ನಾಮಸ್ಮರಣೆ ಮಾಡಿ. ಜೊತೆಗೆ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಇರುವುದೆಲ್ಲವ ಬಿಟ್ಟು ಇಲ್ಲದಿರುವುದರ ಕಡೆಗೆ ಸುಳಿಯುವಂಥದ್ದೇ ಮನಸ್ಸು. ಇದು ಹ್ಯೂಮನ್ ಟೆಂಡೆನ್ಸಿ, ಅವನ ನೇಚರ್ ಇದು. ಹಾಗಾಗಿ ನಿಮ್ಮಲ್ಲಿ ಎಷ್ಟೋ ಇದೆ, ಏನೇನೋ ಇದೆ, ಅದನ್ನು ಬಿಟ್ಟು ಯಾವುದು ಇಲ್ಲ ಅಥವಾ ಯಾವುದು ನಿಮ್ಮ ಕೈಗೆ ಸಿಕ್ಕಲ್ಲ ಅಂಥದ್ರ ಬಗ್ಗೆ ಇದನ್ನು ಹೆಚ್ಚು ಆಲೋಚನೆ ಇರುತ್ತೆ. ಅಂಥ ಒಂದು ವ್ಯರ್ಥ ಪ್ರಯತ್ನವನ್ನು ಕೂಡ ಮಾಡುವಂಥದ್ದು ಇದೆ. ಹಾಗಾಗಿ ನಿಮ್ಮಲ್ಲಿ ಎಲ್ಲವೂ ಇದ್ದಾಗ ಆ ವಸ್ತುಗಳಲ್ಲೇ ನೀವು ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ಕೈಗೆ ಸಿಕ್ಕದ ದ್ರಾಕ್ಷಿ ಹುಳಿ ಅನ್ನುವಂಥ ರೀತಿಯಲ್ಲಿ ಹೇಗೆ ನರಿ ಹೋಯ್ತೋ ಅದೇ ರೀತಿಯಲ್ಲಿ ನಿಮ್ಮ ಒಂದು ವಿಚಾರ ಕೂಡ ಕೆಲವೊಂದು ಅಂಶಗಳಲ್ಲಿ ಇರುತ್ತೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗಾಗಿ ಅವರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಮಾಡುವಂಥದ್ದು, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗಿರುತ್ತೆ. ಹಾಗೆ ಈ ದಿನ ಯಾವುದೇ ವಸ್ತುವನ್ನು ಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ದುಂದು ವೆಚ್ಚಗಳು ಆಗುವಂಥದ್ದಿದೆ. ಏಕೆಂದರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ, ಯಾವ ವಸ್ತುವಿನ ಬಳಕೆ ಹೇಗೆ ಅನ್ನೋಂಥದ್ರ ಬಗ್ಗೆ ಗೊತ್ತಿಲ್ಲ, ಬಂಡವಾಳ ಹಾಕ್ತೀರಿ, ಅದು ನಿಮಗೆ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಒತ್ತಡ ಇರಲಿ, ಮನಸ್ಸಿಗೆ ಬೇಜಾರಾಗಿದ್ದರೂ ಕೂಡ ನಿಮ್ಮ ಸಂಗಾತಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಳ್ಳಿ. ಅವರ ಮಾತು ನಿಮಗೆ ಮಧುರವಾಗಿರುತ್ತೆ, ಅವರ ಸಹಾಯ ಸಂದರ್ಭೋಚಿತವಾಗಿರುತ್ತೆ. ಹಾಗಾಗಿ ಅವರನ್ನು ಈ ದಿನ ನೀವು ಬಿಟ್ಟುಕೊಡುವಂಥ ಒಂದು ಪ್ರಶ್ನೆಯನ್ನು ಮಾಡಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ಸುಮಧುರವಾದಂಥ ಮಾತುಗಳು ನಿಮ್ಮ ಸಂಗಾತಿಗೆ ಇಷ್ಟ ಆಗುತ್ತೆ. ಆದರೆ ಈ ದಿನ ಕೆಲವು ಅಪಶಬ್ದಗಳನ್ನು ಉಪಯೋಗಿಸುವಂಥದ್ದು, ಅಪಾರ್ಥದಲ್ಲಿ ಮಾತಾಡುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ನಿಮ್ಮ ಕೋಪ ತಾಪಗಳು ಆ ರೀತಿ ಇದೆ, ಬೇಸರ ಇದೆ, ಹಾಗೆ ಕೆಲವೊಂದು ಅನುಮಾನದ ದೃಷ್ಟಿ ಕೂಡ ಇರುವಂಥದ್ದು ಇದೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ. ದೂರದ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕಿ. ಇನ್ನು ವಾಹನ ಓಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಆನಂದದ ದಿನ. ಏಕೆಂದರೆ ಕೆಲವು ಕೆಲಸ ಕಾರ್ಯಗಳು ನೀವು ಅಂದುಕೊಂಡದ್ದಕ್ಕಿಂತ ಮೊದಲೇ ಆಗುವಂಥದ್ದು ಇದೆ. ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ನಿಮ್ಮ ಒಂದು ಪ್ರಯತ್ನಕ್ಕೆ ವಿಶೇಷ ಫಲ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ತೀಕ್ಷ್ಣವಾಗಿ ನೋಡುವಂಥವ್ರು, ಭಾವನೆಗಳಿಗೆ ಬೆಲೆ ಕೊಡುವಂಥವ್ರು ನೀವು. ಹಾಗೆ ಈ ಜನಪದ ಕಥೆ ಒಂದಿದೆ. ಅದರ ಪ್ರಕಾರ ಈ ಒಂದು ಬೆಕ್ಕು ಹುಲಿಯ ಸೋದರ ಮಾವ. ಈ ಹುಲಿ ಪ್ರಬುದ್ಧಮಾನಕ್ಕೆ ಬರುವಂಥ ಒಂದು ಸಂದರ್ಭದಲ್ಲಿ ಆ ಬೆಕ್ಕು ಎಲ್ಲ ವಿದ್ಯೆಗಳನ್ನು ಕೂಡ ಕಲ್ತ್ಕೊಂಡಿರುತ್ತೆ. ಎಲ್ಲದರಲ್ಲೂ ಕೂಡ ಪರಿಪಕ್ವವಾದ ಮೇಲೆ ಹುಲಿ ಒಮ್ಮೆ ಬೆಕ್ಕನ್ನೇ ತಿನ್ನಲು ಹೊಂಚ ಹಾಕತ್ತೆ. ಆದರೆ ಬುದ್ಧಿವಂತ ಬೆಕ್ಕು ಮರ ಹತ್ತುವ ವಿದ್ಯೆಯೊಂದನ್ನು ರಹಸ್ಯವಾಗಿ ಇಟ್ಟಿರುತ್ತೆ. ಇದೇ ಬೆಕ್ಕಿನ ಪ್ರಾಣವನ್ನು ಉಳಿಸುತ್ತೆ. ಇದರಿಂದ
ತಿಳಿಯುವಂಥದ್ದೇನು, ನಮ್ಮ ಸ್ನೇಹಿತರು ಎಷ್ಟೇ ಆಪ್ತರಾಗಿದ್ದರೂ ಕೂಡ ಎಲ್ಲ ರಹಸ್ಯಗಳನ್ನು ಅವರಿಗೆ ಬಿಟ್ಟುಕೊಡಬಾರ್ದು. ನಮ್ಮ ಜೀವನದ ಗುರಿಗಳನ್ನು ಗೌಪ್ಯವಾಗಿ ಇಡಬೇಕು. ನಮ್ಮ ಒಂದು ಸಕ್ಸಸ್ಸನ್ನು ಅವರಿಗೆ ಹೇಳ್ಕೊಳ್ಳುವಂಥದ್ರಲ್ಲಿ ಅರ್ಥ ಇಲ್ಲ. ಏಕೆಂದರೆ ನಮ್ಮ ಏಳ್ಗೆಯನ್ನು ಕಂಡು ಅವರು ಹೊಟ್ಟೆ ಉರಿ ಪಡ್ತಾ ಇರ್ತಾರೆ. ಆದ್ದರಿಂದಲೇ ನಮ್ಮ ಬಗ್ಗೆ, ನಮ್ಮ ಒಂದು ಸಕ್ಸಸ್ ಬಗ್ಗೆ, ನಮ್ಮ ಒಂದು ಟ್ರೇಡ್ ಸೀಕ್ರೆಟ್ ಬಗ್ಗೆ ಆದಷ್ಟು ಅಂಥವರ ಜೊತೆ ಹಂಚಿಕೊಳ್ಳದೆ ಇರುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಆಗಲಿ ಅಥವಾ ನಿಮ್ಮ ಒಂದು ಪ್ರಯತ್ನಗಳಾಗಲಿ ಬಹಳ ಚೆನ್ನಾಗಿರುತ್ತೆ, ಸಮಾಧಾನ ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರ ನೆರವು ಬಹಳ ಅಮೂಲ್ಯ, ಅದು ಸಮಯೋಚಿತವಾಗಿ ನಿಮಗೆ ಬಂದೊದಗುವಂಥದ್ದು ಆಗುತ್ತೆ. ಇನ್ನು ಕುಟುಂಬಕ್ಕಾಗಿ ಈ ದಿನ ಬಹಳ ಸಂತೋಷದಿಂದ ಕೆಲಸ ಮಾಡ್ತೀರಿ. ಮಕ್ಕಳ ಬಗ್ಗೆ ಕಾಳಜಿ ಇದೆ, ಕಳಕಳಿ ಇದೆ. ಅವರ ಮುಂದಿನ ಭವಿಷ್ಯ, ಅವರ ಓದು, ಅವರ ವಿದ್ಯಾಭ್ಯಾಸ, ಇದರ ಬಗ್ಗೆ ಈ ದಿನ ನಿಮ್ಮ ತೀರ್ಮಾನ, ನಿಮ್ಮ ಅಭಿಪ್ರಾಯ ಬಹಳ ಮಹತ್ತರವಾಗಿ ಇರುವಂಥದ್ದು. ಹಾಗೆ ಕುಟುಂಬದಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ ಗಮನ ಕೊಡ್ತೀರಿ. ಒಟ್ಟಾರೆ ಈ ದಿನ ಇಡೀ ಕುಟುಂಬ ನಿಮಗೆ ತುಂಬ ಸಂತೋಷವನ್ನು ಕೊಡುವಂಥದ್ದು. ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು ಕೂಡ ಲಾಭವನ್ನು ತರುತ್ತೆ. ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ದರ್ಶನ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪರಿಪೂರ್ಣವಾಗಿರುವಂಥ ದಿನ. ಅದರಲ್ಲೂ ವಿಶ್ರಾಂತಿ ಇಲ್ಲದಂತಹ ದಿನ. ಕೆಲಸಗಳು ಜಾಸ್ತಿ, ಒತ್ತಡಗಳು ಜಾಸ್ತಿ, ಆದರೆ ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಹಾಗೆ ನಿಮ್ಮ ಕೆಲಸಗಳಿಗೆ ಇದ್ದಂತಹ ಅಡ್ಡಿ ಆತಂಕಗಳು ನಿವಾರಣೆಯಾಗುವಂಥದ್ದು ಇದೆ. ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ಯಾವುದೂ ಕೂಡ ಒಂದು ಟೆಂಪರರಿಯಾಗಿ ಮಾಡಲ್ಲ, ಅದು ಒಂದು ಸ್ಥಿರವಾಗಿರಬೇಕು, ಶಾಶ್ವತವಾಗಿರಬೇಕು ಅನ್ನುವಂಥ ನೆಲೆಯಲ್ಲಿ ಕೆಲಸಗಳು ಈ ದಿನ ಆಗುತ್ತೆ. ಹಾಗೆ ಕೆಲವು ಅಹಿತಕರ ಘಟನೆಗಳು ನಿಮ್ಮ ಮನಃಶಾಂತಿಯನ್ನು ಕೆಡಿಸ್ಬೋದು ಈ ದಿನ. ಆದರೆ ಅಂಥ ಘಟನೆಗಳಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಬೇಡಿ, ಒಂದು ರೀತಿಯಲ್ಲಿ ಇಂಪಾರ್ಟೆನ್ಸ್ ಕೊಡಬಾರ್ದು. ಏಕೆಂದರೆ ಆ ಘಟನೆಗಳು ಬರುತ್ತೆ ಹೋಗುತ್ತೆ, ಆದರೆ ಈ ಸಂಬಂಧಗಳು ಶಾಶ್ವತ ಅನ್ನುವಂಥ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಹೇಳಿಕೆಗೂ ಕೂಡ ಹೆಚ್ಚು ಮಹತ್ವವನ್ನು ಕೊಡಬೇಡಿ. ನಿಮ್ಮ ಶತ್ರುಗಳು ಈ ದಿನ ನಿಮ್ಮ ಒಂದು ಮನಃಶಾಂತಿಯನ್ನು ಕೆಡಿಸ್ಲಿಕ್ಕಾಗಿಯೇ ಅವರು ಕಾದು ಕೂತ್ಕೊಂಡಿರ್ತಾರೆ. ಅಂಥ ಒಂದು ವಿಚಾರದಲ್ಲಿ ಈ ದಿನ ನೀವು ಅವರ ಬಗ್ಗೆ ಯಾವುದೇ ರೀತಿಯ ಇಂಪಾರ್ಟೆನ್ಸನ್ನು ಕೊಡದೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಇನ್ವಾಲ್ವ್ ಆಗುವಂಥದ್ದು ತುಂಬ ಸೂಕ್ತ. ಹಾಗೆ ಈ ದಿನದಲ್ಲಿ ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಲೆಕ್ಕಾಚಾರ ಇರಲಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಆಯವ್ಯಯದ ಸರಿಯಾದ ನಿಯೋಜನೆ ತುಂಬ ಬೇಕು ಈ ದಿನ. ಹಾಗಾಗಿ ನಿಮ್ಮ ಆದಾಯ, ನಿಮ್ಮ ವ್ಯಯ, ನಿಮ್ಮ ಉಳಿತಾಯ ಇದನ್ನು ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ವೇಗವಾಗಿ ಮಾಡುವಂಥದ್ದು ಕೂಡ ಇದೆ. ಎಲ್ಲೂ ಕೂಡ ಸೋಮಾರಿತನ ಅನ್ನುವಂಥದ್ದು ಇಲ್ಲ. ಕೆಲಸಗಳಾಗಬೇಕು ಅನ್ನುವಂಥ ಒಂದೇ ಗುರಿ ನಿಮ್ಮಲ್ಲಿರುವಂಥದ್ದು. ಹಾಗೆ ಕೆಲವು ಒತ್ತಡಗಳು ಬಂದು ಕೆಲಸಗಳನ್ನು ಮುಂದಕ್ಕೆ ಹಾಕುವಂಥದ್ದಾಗಲಿ ಅಥವಾ ಕೆಲಸಗಳನ್ನು ಅರ್ಧಂಬರ್ಧಕ್ಕೆ ನಿಲ್ಲಿಸುವಂಥ ಪ್ರಸಂಗಗಳು ಕೂಡ ಬರ್ಬೋದು. ಆದರೆ ಮರುದಿನ ಇಂಥ ಕೆಲಸಗಳಿಗೆ ಆದ್ಯತೆಯನ್ನು ಕೊಟ್ಟು ಆದಷ್ಟು ಬೇಗ ಅದನ್ನು ಪೂರ್ಣ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಪ್ರೇಮಿಗಳಿಗೆ ಬಹಳ ಶೃಂಗಾರಮಯವಾದಂತಹ ದಿನ. ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿಕ್ಕಾಗಲಿ, ನಿಮ್ಮ ಭಾವನೆಗಳನ್ನು ಈ ದಿನ ವ್ಯಕ್ತಪಡಿಸಲಿಕ್ಕಾಗಲಿ ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದಕ್ಕಾಗಿಯೇ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಓನ್ಲಿ ಇನ್ ದ ಡಾರ್ಕ್ನೆಸ್ ಕ್ಯಾನ್ ಯು ಸಿ ದ ಸ್ಟಾರ್ಸ್ ಅನ್ನೋವಂಥದ್ದು. ಹಾಗಾಗಿ ನೀವು ಕತ್ತಲೆಯಲ್ಲೇ ಬೆಳಕನ್ನು ನೋಡುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ಈ ಕತ್ತಲಿನಲ್ಲಿ ಮಾತ್ರ ನೀವು ಪ್ರಾಜ್ವಲ್ಯಮಾನವಾದಂತಹ ನಕ್ಷತ್ರಗಳನ್ನು ನೋಡಲಿಕ್ಕೆ ಸಾಧ್ಯ. ಇದರಿಂದ ಏನು ಗೊತ್ತಾಗುತ್ತೆ, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ, ನಿಮ್ಮ ಬದುಕು ಕತ್ತಲಾಗಿದ್ದರೂ ಕೂಡ ಪರಿಹಾರಗಳು ಮಾತ್ರ ಮಿನುಗು ತಾರೆಯಂತೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅಂತಹ ಪರಿಹಾರಗಳನ್ನು, ಅಂಥ ಮಾರ್ಗೋಪಾಯಗಳನ್ನು ನೀವು ಅನುಸರಣೆ ಮಾಡಬೇಕು ಅನ್ನುವಂಥ ಒಂದು ಸಂದೇಶ ಈ ದಿನ ಕೂಡ ಬರುವಂಥದ್ದು. ಹಾಗಾಗಿ ಜೀವನದಲ್ಲಿ ಭರವಸೆ ಬಹಳ ಮುಖ್ಯ.
ನಿಮ್ಮ ಆತ್ಮವಿಶ್ವಾಸ ಬಹಳ ಮುಖ್ಯ. ಅದನ್ನು ಯಾವತ್ತೂ ಕೂಡ ಕಳ್ಕೊಳ್ಬೇಡಿ. ಈ ದಿನ ಎಷ್ಟೇ ಕಷ್ಟ ಬಂದರೂ ಕೂಡ ಅದಕ್ಕೆ ಒಂದು ಪರಿಹಾರ ಖಂಡಿತ ಇರುತ್ತೆ ಅನ್ನುವಂಥ ಭರವಸೆಯನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮ ಬಂಧುಗಳು, ಮಿತ್ರರು, ಕುಟುಂಬದಲ್ಲಿರುವಂಥ ಹಿರಿಯರು ನಿಮ್ಮ ಕಷ್ಟಕ್ಕೆ, ಸುಖಕ್ಕೆ ಸ್ಪಂದಿಸುವಂಥವರು, ಅವರ ಅನುಭವದ ಮಾತುಗಳನ್ನು ಕೇಳಿಸ್ಕೊಂಡು ಮುಂದುವರಿಬೇಕಾಗತ್ತೆ. ಈ ದಿನ ಆರೋಗ್ಯ ಸ್ವಲ್ಪ ಅಷ್ಟಕ್ಕಷ್ಟೇ ಇರುವಂಥದ್ದು. ಏಕೆಂದರೆ ಅತಿಯಾದ ಓಡಾಟ, ಪ್ರಯಾಣ, ಹಾಗೆ ಕೆಲಸ ಕಾರ್ಯಗಳ ಒತ್ತಡ, ಇದರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸನ್ನಿವೇಶಗಳು ನಿಮ್ಮ ಕೈ ಬಿಟ್ಟು ಹೋಗುವಂಥದ್ದು ಕೂಡ ಇದೆ. ಔಟ್ ಆಫ್ ಕಂಟ್ರೋಲ್ ಆಗುವಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಹಾಗಾಗಿ ಓದದ್ದೆಲ್ಲ ಹೋಗಲಿ, ಇದ್ದದ್ದೇ ಸಾಕು. ಭಗವಂತ ಏನು ಕೊಡ್ತಾನೋ ಪಾಲಿಗೆ ಬಂದದ್ದು ಅದೇ ಪಂಚಾಮೃತ. ಅದನ್ನು ಈ ದಿನ ನೀವು ನಂಬಿಕೆಯಿಂದ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಯಾವುದಾದ್ರೂ ಒಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದು ಶಕ್ತಿ ಪೀಠಕ್ಕೆ ಹೋಗಿ ಬರುವಂಥದ್ದು ಬಹಳ ಮುಖ್ಯ. ಇದು ನಿಮಗೆ ಶ್ರೇಯಸ್ಸನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವು ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಒತ್ತಡಗಳು ಇರುತ್ತೆ. ಹಾಗೆ ಯಾವುದೇ ರೀತಿಯ ಪ್ರಯಾಣದಲ್ಲೂ ಕೂಡ ಈ ಲಗ್ಗೇಜ್ ಅನ್ನುವಂಥದ್ದು ಕಡಿಮೆ ಇರಬೇಕು. ಆಗ ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ. ಅದೇ ರೀತಿ ಹೆಗಲ ಮೇಲಿರುವಂಥ ಭಾರ ಇಳಿಸ್ಬಿಟ್ರೆ ಇನ್ನೂ ಬೇಗ ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಪ್ರಯಾಣ ಸುಗಮವಾಗಿರುತ್ತೆ. ಹಾಗೆ ಬಹಳ ದಿನಗಳಿಂದ ನಿಮಗೆ ಇದ್ದಂಥ ಒಂದು ಸಂಕಟದ ಪರಿಸ್ಥಿತಿಯನ್ನು ಇನ್ನೂ ಕೂಡ ಹೊತ್ಕೊಂಡೇ ಇದ್ದೀರಿ. ಇದು ನಿಮ್ಮ ನಡಿಗೆಗೆ ತಡೆಯನ್ನು ಉಂಟು ಮಾಡ್ತಾ ಇರುವಂಥದ್ದು. ಹಾಗಾಗಿ ಅಂತಹ ಸಮಸ್ಯೆಯನ್ನು ಈ ದಿನ ಕೆಳಗೆ ಇಳಿಸ್ಬಿಡಿ. ಯಾವುದೋ ಒಂದು ಸಂದರ್ಭದಲ್ಲಿ ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ. ಇಲ್ಲ ಸಮಸ್ಯೆಯೇ ಬೇರೊಬ್ಬರಿಗೆ ವರ್ಗಾವಣೆ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಅಂತಹ ಸಮಸ್ಯೆ ಒಂದು ನಿಮಗೆ ಗೊತ್ತಿದೆ. ನಿಮ್ಮ ಕೌಟುಂಬಿಕ ಸಮಸ್ಯೆ ಇರ್ಬೋದು, ಸಂತಾನ ಸಮಸ್ಯೆ ಇರ್ಬೋದು, ಪತಿ ಪತ್ನಿಯರ ಮಧ್ಯೆ ಸಮಸ್ಯೆ, ಔದ್ಯೋಗಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಹಾಗೆ ಸಂಬಂಧಗಳಲ್ಲಿರುವಂಥ ಸಮಸ್ಯೆ. ಈ ರೀತಿಯ ಸಮಸ್ಯೆಗಳ ಆಗರವೇ ಒಂದೊಂದಾಗಿ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಾಗೆ ಈ ಗುರುತರವಾಗಿರುವಂಥ ಸಮಸ್ಯೆಯನ್ನು ಈ ದಿನ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗೆ ಈ ದಿನ ತುಂಬ ಆಕ್ಟಿವ್ ಆಗಿರುವಂಥವ್ರು, ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಚೈತನ್ಯ ನಿಮಗೆ ಬಹಳ ಸ್ಫೂರ್ತಿಯಾಗಿ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಹಠಾತ್ತಾಗಿ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡು ಬಿಡ್ತೀರಿ. ಇದು ನಿಮ್ಮ ಹಿನ್ನಡೆಗೆ ಕಾರಣವಾಗುವಂಥದ್ದು. ಆದ್ದರಿಂದಲೇ ನಿಮಗೆ ಪ್ಯಾನಿಕ್ ಆಗುವಂಥದ್ದು, ಏನೋ ಒಂದು ಗಾಬರಿ ಆಗುತ್ತೆ, ಒಂದು ಅಭದ್ರತೆ ಅನ್ನುವಂಥದ್ದು ಕಾಡುತ್ತೆ. ಹಾಗಾಗಿ ಈ ದಿನ ನಿಮ್ಮ ಆತ್ಮವಿಶ್ವಾಸಕ್ಕೆ ಅನುಗುಣವಾಗಿ ನಿಮ್ಮ ಚಿಂತನೆ ಇರಬೇಕಾಗತ್ತೆ. ಹಾಗೆ ಯಾವ ದಾರಿ ನಿಮಗೆ ಗೊತ್ತಿದೆಯೋ ಅದರಲ್ಲೇ ಪ್ರಯಾಣ ಮಾಡಿ. ಗೊತ್ತಿಲ್ಲದ ದಾರಿಯಲ್ಲಿ ಹೋಗುವಂಥದ್ದು, ಅಪರಿಚಿತ ವ್ಯಕ್ತಿಗಳ ಒಂದು ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದು, ಇಂಥದ್ದನ್ನು ಈ ದಿನ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಸ್ವಲ್ಪ ಸೆನ್ಸಿಟಿವ್ ಆಗಿರಬೇಕು ಕೆಲವು ವಿಚಾರಗಳಲ್ಲಿ. ಆಗ ಮಾತ್ರ ಜಯ ನಿಮ್ಮದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ, ಉತ್ತಮವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ದಿನ. ಅದರಲ್ಲೂ ನಿಮ್ಮ ಸ್ಪರ್ಧೆ, ನಿಮ್ಮ ಒಂದು ಎಫರ್ಟ್ ಏನಿದೆ ಅದಕ್ಕೆ ಉತ್ತಮವಾದಂತಹ ಪ್ರತಿಫಲ ಸಿಕ್ಕುವಂತಹ ದಿನ ಕೂಡ. ಹಾಗೆ ನಿಮ್ಮ ಮೊಬೈಲನ್ನು ನೀವು ಆಗಾಗ್ಗೆ ಚಾರ್ಜ್ ಮಾಡ್ತಾ ಇರಬೇಕು. ಆಗ ಮಾತ್ರ ಅದು ಶಕ್ತಿಶಾಲಿಯಾಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಅದೇ ರೀತಿ ಈ ದಿನ ನಿಮ್ಮ ಮನಸ್ಸನ್ನು ಕೂಡ ನೀವು ಚಾರ್ಜ್ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಪ್ರಶಾಂತವಾಗಿರುವಂಥ ಸ್ಥಳವನ್ನು ಬಯಸ್ತೀರಿ. ಒಳ್ಳೆಯ ವ್ಯಕ್ತಿಗಳ ಸಂಘವನ್ನು ಬಯಸುವಂಥದ್ದು, ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೋ ಅಂಥ ವಿಚಾರಗಳನ್ನೇ ಈ ದಿನ ಆದ್ಯತೆಯಾಗಿ ಪರಿಗಣಿಸುವಂಥದ್ದು ಇದೆ. ಒಟ್ಟಾರೆ ಮನಸ್ಸು ನಿರ್ಮಲವಾಗಿರಬೇಕು, ಆಕ್ಟಿವೇಟ್ ಆಗಬೇಕು. ಅಂಥ ವಿಚಾರಗಳನ್ನು ಈ ದಿನ ಹೆಚ್ಚು ಹೆಚ್ಚು ಬಯಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಎಫಿಷಿಯನ್ಸಿ ಏನಿದೆ, ನಿಮ್ಮ ಪ್ರತಿಭೆ ಏನಿದೆ, ಇದಕ್ಕೆ ಪೂರಕವಾಗಿರುವಂಥ ಒಂದು ಸನ್ನಿವೇಶ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಈ ದಿನ ಇರುವಂಥದ್ದು ಇದೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಉತ್ತಮ ತೀರ್ಮಾನ ಅನ್ನುವಂಥದ್ದು ಇದೆ. ವ್ಯಾಪಾರದಲ್ಲಿ ಲಾಭ ಇದೆ. ಹಾಗೆ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಈ ದಿನ ಕಾಣಿಸ್ಕೊಳ್ಳುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ
ನೀವು ಬೇರೆಯವರಿಗೆ ಮಾದರಿಯಾಗಿ ನಿಲ್ಲುವಂಥದ್ದು, ನಿಮ್ಮ ಮಾತು, ನಿಮ್ಮ ನಡತೆ, ನಿಮ್ಮ ಅಭಿಪ್ರಾಯ, ಹಾಗೆ ನಿಮ್ಮ ಒಂದು ಕಾರ್ಯವೈಖರಿ ಬೇರೆಯವರನ್ನು ಮೆಸ್ಮರೈಸ್ ಮಾಡುವಂಥದ್ದು ಇದೆ. ಹಾಗಾಗಿ ಅವರನ್ನು ಕೂಡ ಈ ದಿನ ಅಟ್ರ್ಯಾಕ್ಟ್ ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಯಾವುದೇ ಒಂದು ಪ್ರಯತ್ನ ಮಾಡಿದ್ರೂ, ಯಾವುದೇ ಉದ್ದೇಶದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಇದು ನಿಮ್ಮ ಒಂದು ಹೆಸರನ್ನು ಹೆಚ್ಚಿಸುವಂಥದ್ದು, ನಿಮ್ಮ ಬಗ್ಗೆ 4 ಜನ ಒಳ್ಳೆಯ ಮಾತುಗಳನ್ನು ಆಡಲಿಕ್ಕೂ ಕೂಡ ಸಹಾಯಕವಾಗುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಮನೆಯ ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ವಿಘ್ನ ನಿವಾರಕನಾದಂಥ ವಿನಾಯಕನ ದರ್ಶನ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.